ಫೆಬ್ರವರಿ 16ರಂದು ರೇಡಿಯೋ ಕಿಸಾನ್ ದಿನದ ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿ ಕೇಂದ್ರದ ವತಿಯಿಂದ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಬಳಕೆ ಹಾಗೂ ಕೃಷಿ ನವೋದ್ಯಮಗಳನ್ನು ಕುರಿತ ಒಂದು ದಿನದ ಕಾರ್ಯಾಗಾರವನ್ನು ಮೈಸೂರಿನ ಕೇಂದ್ರೀಯ ಭಾರತೀಯ ಭಾಷಾ ಸಂಸ್ಥೆಯ ಸಭಾಂಗಣದಲ್ಲಿ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮೀನು ಸಾಕಾಣಿಕೆ, ಮೌಲ್ಯವರ್ಧನೆ ಮತ್ತು ಮಾರಾಟದಲ್ಲಿ ಕೃಷಿ ನವೋದ್ಯಮಗಳ ಪಾತ್ರವನ್ನು ಕುರಿತು ವಿರಾಜಪೇಟೆ ತಾಲೂಕು ಗುಯ್ಯಾ ಗ್ರಾಮದ ಆಕ್ವಾ ವೆಂಚರ್ಸ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಪಿಐ ಶ್ಯಾಮ್ ಅಯ್ಯಪ್ಪ ಅವರು ಮಾತನಾಡಿದರು. ನಂತರ ರೈತರೊಂದಿಗಿನ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇದರ ಆಯ್ದ ಭಾಗಗಳನ್ನು ಈಗ ಆಲಿಸೋಣ. ಎಲ್ರಿಗೂ ನಮಸ್ಕಾರ. ನಾನು ನಮ್ಮ ಕಂಪನಿ ಬಗ್ಗೆ ಮತ್ತು ನಮ್ಮ ಕರೆಂಟ್ ಪ್ರಾಕ್ಟೀಸಸ್ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ಐ ಟ್ರೈ ಟು ಕವರ್ AI ಅದರಲ್ಲಿ. ಅಂದರೆ ನಾವು ಮಾಡ್ತಾ ಇರೋದು ಟ್ರೆಡಿಷ್ನಲ್ ಫಾರ್ಮಿಂಗ್ ಅಲ್ಲ, ಸ್ವಲ್ಪ ಹೈಟೆಕ್ ಫಾರ್ಮಿಂಗು. ಸೊ ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ತಾ ಮೇಬಿ ಐಲ್ ಜಸ್ಟ್ ಗಿವ್ ಯು ಅ ಲಿಟಲ್ ಗ್ಲಿಮ್ಸ್ ಅಷ್ಟೇ. ಸೊ ನಾವು ಮಾಡ್ತಾ ಇರೋದು ಏನು ಅಂತ ಹೇಳಿದ್ರೆ ಅಕ್ವಾಪಾನಿಕ್ಸ್, ಹೈಡ್ರೋಪಾನಿಕ್ಸ್ ಮತ್ತು ಅಕ್ವಾಕಲ್ಚರ್. ನೀವು ಆ ಟರ್ಮ್ಸ್ ಕೇಳಿದ್ದೀರಾ ಅಂತ ಗೊತ್ತಿಲ್ಲ, ಎಲ್ಲ ಫಾರ್ಮಿಂಗ್ ಮಾಡ್ತಾಯಿದ್ದೀರಿ. ಅದರಲ್ಲಿ ಈಗ ರೀಸೆಂಟಾಗಿ ಡೆವಲಪ್ಮೆಂಟ್ಸ್ ಬಂದಿರೋದು ಅಕ್ವಾಪಾನಿಕ್ಸ್, ಹೈಡ್ರೋಪಾನಿಕ್ಸ್ ಅಂತ ಹೇಳಿದರೆ ಫಾರ್ಮಿಂಗ್ ಮಾಡೋದು ಬಟ್ ಸಾಯಿಲ್ ಇಲ್ಲದೆ ಫಾರ್ಮಿಂಗ್, ಅಂದರೆ ವಿತೌಟ್ ಎನಿ ಸಾಯಿಲ್. ನೆಲದಲ್ಲಿ ಮಾಮೂಲು ಕೃಷಿ ಮಾಡೋ ಥರ ಅಲ್ಲ, ಸ್ವಲ್ಪ ಇಂಟೆನ್ಸಿವ್ ಆಗಿ ಒಂದು ಪ್ರೊಟೆಕ್ಟೆಡ್ ಏರಿಯಾ ಫಾರ್ಮಿಂಗ್ ಅಂತ ಡಿಸೈನ್ ಮಾಡಿ ಅದರಲ್ಲಿ ಬರೀ ನೀರಲ್ಲಿ ನ್ಯೂಟ್ರಿಯೆಂಟ್ ವಾಟರಲ್ಲಿ ನಾವು ಬೆಳೆಸುವಂತಹ ಪ್ರಾಸೆಸ್ ಇದು. ಅದರಲ್ಲಿ ನೀವು ಏನು ಬೇಕಾದ್ರೂ ಬೆಳೆಸ್ಬೋದು. ಪಪಾಯ ಅದು ಸಹ ಮಾಡ್ತಾರೆ, ಬಟ್ ಅದು ಪ್ರಾಫಿಟೇಬಲ್ ಆಗಿ ಸ್ವಲ್ಪ ಕ್ರಾಪ್ಸ್ ಇದ್ದಾವೆ, ಅವು ಮಾತ್ರ ಮಾಡೋಕ್ಕಾಗೋದು. ನಾವೀಗ ಅದ್ರ ಜೊತೆಗೆ ಮೀನುಗಾರಿಕೆ ಮಾಡ್ತಾಯಿದ್ದೀವಿ. ಮೀನುಗಾರಿಕೆ ಅಂತ ಹೇಳಿದರೆ ನಾವು ಕೊಡಗಿನಲ್ಲಿ ಸ್ವಲ್ಪ ಚಳಿ ಇರೋದ್ರಿಂದ ಓನ್ಲಿ ಸರ್ಟನ್ ಫ್ಯೂ ಫಿಶಸ್ ಮಾತ್ರ ಮಾಡೋಕ್ಕಾಗೋದು. ನಾವು ತಿಲಾಪಿಯಾ ಮತ್ತು ಆರ್ನಮೆಂಟಲ್ ಫಿಶಸ್ ಮಾಡ್ತಾಯಿದ್ವಿ. ಯಾಕೆ ಮಾಡ್ತಾಯಿದ್ವಿ ಅಂತ ಹೇಳಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿ ರೀಚ್ ಅಂತ 2008 ಸ್ಟಾರ್ಟ್ ಮಾಡಿದ್ದೀವಿ ಆಕ್ವಾಕಲ್ಚರ್ ಮಾಡುವಾಗ ಫೋಕಸ್ ಏನಿತ್ತು ಅಂತ ಹೇಳಿದ್ರೆ ಹೇಗೆ ಮೀನು ಬೆಳೆಸ್ಬೋದು ಅಂತ ಯೋಚನೆ ಮಾಡ್ತಾಯಿದ್ದೀವಿ ಅಷ್ಟೇ. ಯಾಕೆ ಮಾಡಬೇಕು, ಎಲ್ಲಿ ಮಾಡಬೇಕು ಅದೆಲ್ಲ ನಮಗೆ ತಲೆಗೆ ಬರಲಿಲ್ಲ ಸ್ಟಾರ್ಟಿಂಗಲ್ಲಿ. ಸೊ ನಾವು ಐ ಥಿಂಕ್ ಮೋಸ್ಟ್ ಫಾರ್ಮರ್ಸ್ ಅದೇ ಮಾಡೋದು. ಜಮೀನು ಇರ್ತದೆ, ಏನಾದರೂ ಒಂದು ಬೆಳೆಸ್ಬೇಕು ಅಂತೇಳಿ ಕಬ್ಬು ಅದು ಇದನ್ನು ಹೇಳ್ಕೊಂಡು ಯಾರೋ ಹೇಳ್ತಾರೆ, ನಾವು ಮಾಡಿಬಿಡ್ತೀವಿ. ಬಟ್ ಅದಾದಮೇಲೆ ಏನು ಮಾಡೋದು ಅಂತ ಹೇಳ್ಕೊಂಡು ಗಮನ ಕೊಡಲ್ಲ ನಾವು. ಅಕ್ವಾಕಲ್ಚರ್ ಮಾಡುವಾಗ ನಮಗೆ ಫಸ್ಟ್ ವಿ ರೀಚ್ ದ್ಯಾಟ್ ಸ್ಟೇಜ್ ವೇರ್ ಮೀನು ಬೆಳೆಸಿದ್ವಿ, ತುಂಬ ಫೋಕಸ್ ಹಾಕಿದ್ವಿ ಹೇಗೆ ಮಾಡೋದು, ಸಣ್ಣ ಏರಿಯಾದಲ್ಲಿ ಹೇಗೆ ಮಾಡ್ತೀವಿ, ಹೈಟೆಕ್ ಫಾರ್ಮಿಂಗ್ ಹೇಗೆ ಮಾಡೋದು, ಮಾಡ್ಯುಲರ್ ಟ್ಯಾಂಕ್ಸ್ ಮಾಡಿದ್ದೀವಿ, ಇಂಟೆನ್ಸಿವ್ ಫಿಶ್ ಫಾರ್ಮಿಂಗ್ ಅಂತ ಮಾಡ್ತಾಯಿದ್ವಿ. ಸಣ್ಣ ಏರಿಯಾದಲ್ಲಿ ಯೂಶ್ವಲಿ ಒಂದು ಕೆರೆ ಇದ್ದಾಗ ನಿಮಗೆ ಏನು ಮಾಡ್ತೀರಿ ಅಂತೇಳಿ, ಒಂದು ಕೆರೆಯಲ್ಲಿ 1 ಸ್ಕ್ವೇರ್ ಮೀಟ್ರಿಗೆ 1 ಮೀನು ಸಾಕ್ಬೋದು ಅಂತ ಹೇಳಿ ಡಿಪಾರ್ಟ್ಮೆಂಟ್ ಅವರು ಅಥವಾ ಫಿಶರೀಸ್ ಅವ್ರು ಹೇಳ್ತಾರೆ. ನಾವು ಒಂದು ಸಣ್ಣ ಯೂನಿಟಲ್ಲಿ 30 ಮೀನಷ್ಟು ಮಾಡ್ತೀವಿ. 1 ಸ್ಕ್ವೇರ್ ಫೀಟಲ್ಲಿ 30 ಮೀನು ಮಾಡ್ತಾಯಿದ್ವಿ. ಆ ಥರ ಪ್ರತಿ ಟ್ಯಾಂಕಲ್ಲಿ ಬೇರೆ ಬೇರೆ ಥರ ಟ್ಯಾಂಕ್ಗಳಿದ್ದಾವೆ, ಬೇರೆ ಬೇರೆ ಸಿಸ್ಟಮ್ಸ್ ಇದ್ದಾವೆ. ಅವಕ್ಕೆ ಸರಿಯಾಗಿ ಬೇಕಾದಂತಹ ಪ್ರಾವಿಷನ್ಸು ಮಾಡ್ತಾಯಿದ್ದೀವಿ. ಅಂದರೆ ಏರೇಷನ್ ಕೊಡ್ತಾಯಿದ್ದೀವಿ, ಸಣ್ಣ ಪ್ರೊಸೆಸಿಂಗ್ ಯೂನಿಟ್ ಸ್ಟಾರ್ಟ್ ಅಂತ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ, ಬ್ರ್ಯಾಂಡಿಂಗ್ ಸ್ಟಾರ್ಟ್ ಮಾಡಿದ್ದೀವಿ, ಮಾರೋದು ಹೇಗೆ ಅಂತ ಹೇಳ್ಕೊಂಡು ಮಾರ್ಕೆಟಿಂಗ್ ಒಬ್ಬರನ್ನ ಹೈರ್ ಮಾಡ್ಕೊಂಡಿದ್ದೀವಿ. ಸೊ ನಮ್ಮ ಜರ್ನಿ ಹ್ಯಾಸ್ ಬಿನ್ ತುಂಬ ದೊಡ್ಡದು. ಅಂದರೆ ಬರೀ ಒಂದು ಬೆಳೆಸಿ ಮಾರುವಂಥ ಲೆವೆಲಲ್ಲ, ಬೆಳೆಸಿ ಅದನ್ನು ವ್ಯಾಲ್ಯೂ ಎಡಿಷನ್ ಮಾಡಿ ಅದನ್ನು ಬ್ರ್ಯಾಂಡಿಂಗ್ ಮಾಡಿ ಅದನ್ನು ಡೈರೆಕ್ಟ್ ಕಸ್ಟಮರಿಗೆ ಕೊಟ್ಟು, ಅಂದರೆ ತುಂಬ ಟರ್ಮ್ಸ್ ಇದೆ ಅದರಲ್ಲಿ. ಅದೆಲ್ಲ ನಮಗೆ ಬರಲ್ಲ. ಅದು ಫಾರ್ಮರಿಗೆ B2C ಅಂತ ಹೇಳ್ತಾರೆ, ಅಂದರೆ ಬಿಸ್ನೆಸ್ ಟು ಕಸ್ಟಮರು. B2B ಅಂತ ಹೇಳ್ತಾರೆ, ಬಿಸ್ನೆಸ್ ಟು ಬಿಸ್ನೆಸ್, ಅಂದರೆ ಬೇರೆ ಬಿಸ್ನೆಸ್ಗಳಿಗೆ ಮಾರುವಂಥದ್ದು. ಸೊ ಈ ಥರ ಮಾಡಿದ್ರೇ ನಿಮಗೆ ಬೆಳೆಸುವಂತಹ ಪ್ರಾಡಕ್ಟ್ ಸ್ಟಾರ್ಟಿಂಗಿಂದ ಏನು ಮಾಡಿದ್ರಿ ಅದಕ್ಕೆ ಬೇಕಾದಂತಹ ವ್ಯಾಲ್ಯೂ ಸಿಗುತ್ತೆ ಅಂತ. ಸೊ ನಮ್ಮ ಜರ್ನಿಲಿ ಅಕ್ವಾಪಾನಿಕ್ಸ್ ಅಂತ ಹೇಳಿದರೆ ಏನು ಅಂತ ಹೇಳಿದರೆ, ಈ ಫಿಶ್ ಬೆಳೆಸಿ ಆ ಮೀನಿನ ನೀರಲ್ಲಿ ಪ್ಲಾಂಟ್ಸ್ ಬೆಳೆಸೋದು ಅಂತ, ಗಿಡ ಬೆಳೆಸೋದು, ದಟ್ ಈಸ್ ಅಕ್ವಾಪಾನಿಕ್ಸ್. ಸೊ ನೀವು ಏನು ಗೊಬ್ಬರ ಯೂಸ್ ಮಾಡಲ್ಲ, ಬೇರೆ ಮೀನೇ ನಿಮಗೆ ಬೇಕಾದಂಥ ಗೊಬ್ಬರ ಕೊಡ್ತದೆ. ನೀವು ಮೀನು ಸಾಕೋದಾಗ ಮೀನು ವೇಸ್ಟ್ ನೀರು ಬರ್ತದೆ, ಅದನ್ನು ನಾವು ಯೂಸ್ ಮಾಡಿ ಪ್ಲಾಂಟ್ಸ್ ಬೆಳೆಸೋದು. ಅದೇ ಸಿಸ್ಟಮಲ್ಲಿ ಮಾಡ್ತಾಯಿದ್ವಿ. ಸ್ವಲ್ಪ ಪಿಕ್ಚರ್ಸ್ ಇದ್ದಾವೆ, ತೋರಿಸ್ತೀನಿ. ಆ ಪ್ಲಾಂಟ್ಸು ನೀರಲ್ಲಿರುವಂತಹ ನ್ಯೂಟ್ರಿಷನ್ ತಗೊಂಡು ಪುನಃ ನೀರನ್ನು ವಾಪಸ್ಸು ಮೀನಿಗೆ ಫಿಲ್ಟರ್ ನೀರನ್ನು ವಾಪಸ್ ಹೋಗುತ್ತೆ. ಸೊ ರೀಸರ್ಕ್ಯುಲೇಟ್ರಿ ಫಾರ್ಮಿಂಗ್ ಸಿಸ್ಟಮ್ ಅಂತ ಇದು ಮಾಡ್ತಾಯಿದ್ವಿ. ಅಂದರೆ ನಿಮಗೆ ನೀರಿನ ಪ್ರೆಷರ್, ವಾಟರ್ ಪ್ರೆಷರ್ ಇರಲ್ಲ, ಇಷ್ಟು ನೀರು ಬೇಕು ಅಷ್ಟು ನೀರು ಬೇಕು ಅಂತ ಹೇಳುವಂತಹ ಪ್ರೆಷರ್ಸ್ ಇರಲ್ಲ, ನ್ಯೂಟ್ರಿಯೆಂಟ್ ಮೇಲೆ ಎಕ್ಸ್ಪೆಂಡಿಚರ್ ಇರಲ್ಲ, ಖರ್ಚು ಇದಿರಲ್ಲ. ಸೊ ನಿಮಗೆ 2 ಪ್ರಾಡಕ್ಟು ಬೆಳೆಸ್ದಂಗೆ ಆಗುತ್ತೆ ಅಂತ ಮಾಡರ್ನ್ ಫಾರ್ಮಿಂಗ್ ಸಿಸ್ಟಮ್ಸ್ ಅಂತ ಹೇಳ್ತಾರೆ ಅದಕ್ಕೆ.
ಬಟ್ ಅದಕ್ಕೆ ಸ್ವಲ್ಪ ಪ್ರೋಸ್ ಆ್ಯಂಡ್ ಕಾನ್ಸ್ ಇದ್ದಾವೆ, ಹೇಗೆ ಮಾಡಬೇಕು, ಏನು ಮಾಡ್ಬೋದು, ಏನು ಮಾರ್ಬೋದು, ಏನು ಬೆಳೆಸ್ಬೋದು, ಅವೆಲ್ಲ ಸ್ವಲ್ಪ ಡೀಟೇಲ್ಸು ಇದ್ದಾವೆ. ಅದು ಮಾಡಿ ಒಂದು ಸರ್ಟನ್ ಸೆಟಪ್ ಆದಮೇಲೆ ನಾವು ಎಕ್ಸ್ಪಾಂಡ್ ಮಾಡಬೇಕು ಅಂತ ಹೇಳುವಾಗ ಹೈಡ್ರೋಪೋನಿಕ್ಸಿಗೆ ಹೋಗಿದ್ವಿ. ಹೈಡ್ರೋಪೋನಿಕ್ಸ್ ಅಂದರೆ ಪುನಃ ನೀರಿನಲ್ಲಿ ಗಿಡಗಳು ಬೆಳೆಸೋದು ಅಷ್ಟೇ, ವಿತೌಟ್ ಎನಿ ಸಾಯಿಲ್. ಸೊ ನಾವು ಬೇಕಾದಂಥ ನ್ಯೂಟ್ರಿಷನ್ ಕೊಡೋದು. ಸೊ ಇದರಲ್ಲಿ ವಿ ಆರ್ ಯೂಸಿಂಗ್ ಅ ಲಾಟ್ ಆಫ್ ಸೆನ್ಸರ್ಸು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನೆಲ್ಲ ಯೂಸ್ ಮಾಡ್ತಾರೆ. ದಿಸ್ ಇಸ್ ಅ ಟೆಕ್ನಿಕ್, ಫಾರ್ಮಿಂಗ್ ಟೆಕ್ನಿಕ್. ಅದರಲ್ಲಿ ನಿಮಗೆ ಬೇಕಾಗುವಂತಹ ವೆರಿ ವೆರಿ ಇಂಪಾರ್ಟೆಂಟ್ ಇಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನಾವೀಗ ಸೆಲ್ಫ್ ಸ್ಟಾರ್ಟ್ ನಡೀತದೆ ನಮ್ಮದು ಫಾರ್ಮಲ್ಲಿ. ಈಗ ಒಬ್ಬರೇ ಇರೋದು, ಒಂದು 14,000 ಸ್ಕ್ವೇರ್ ಫೀಟ್ ಏರಿಯಾ ಪಾಲಿ ಹೌಸು ಮತ್ತು 8,000 ಸ್ಕ್ವೇರ್ ಫೀಟ್ ಪಾಲಿ ಹೌಸ್ ಇದೆ. ಅವು ಎಲ್ಲ ಮ್ಯಾನೇಜು ಮಾಡೋದು ಒಬ್ಬ. ಅವನಿಗೆ ಕೆಲಸ ಏನು ಅಂತ ಹೇಳಿದ್ರೆ ಸಿಸ್ಟಮ್ ಸರಿಯಾಗಿ ವರ್ಕ್ ಆಗ್ತಾಯಿದೆಯಾ ನೋಡೋದು, ಮೀನಿಗೆ ಫೀಡ್ ಹಾಕೋದು. ಅದನ್ನು ಬೇಕಾದರೆ ಆಟೋಮೇಟ್ ಮಾಡ್ಬೋದು, ಬಟ್ ನಾವು ಅದು ಆ ಸ್ಟೆಪ್ಪಿಗೆ ಹೋಗಿಲ್ಲ. ಯಾಕೆಂತ ಹೇಳಿದ್ರೆ ಯಾರಾದರೂ ಒಬ್ಬರು ಒಂದು ಗಮನ ಕೊಡಬೇಕು ಅಂತ ಹೇಳ್ಕೊಂಡಿರೋಂಥರಲ್ಲಿ ಅವನು ಆ ಕಡೆ ಈ ಕಡೆ ಹೋಗ್ತಾನೆ, ನೋಡ್ತಾನೆ, ಫೀಡ್ ಹಾಕ್ತಾರೆ. ಆಟೋಮ್ಯಾಟಿಕ್ಕಾಗಿ 7:30 ಗಂಟೆಗೆ ನೀರು ಸ್ಟಾರ್ಟ್ ಆಗುತ್ತೆ, ಗಿಡಗಳಿಗೆ ಹೋಗ್ತದೆ. ನ್ಯೂಟ್ರಿಷನ್ ಮತ್ತು ಪ್ಯಾರಾಮೀಟರ್ಸ್ನ ನಾವು ಸೆನ್ಸರಲ್ಲಿ ಮೂಲಕ ನನಗೆ ಇಲ್ಲೇ ಗೊತ್ತಾಗುತ್ತೆ ಎಷ್ಟಿದೆ ಅಂತೇಳಿ. ಡ್ರಿಪ್ ಸಿಸ್ಟಮಲ್ಲಿ ಸ್ಟ್ರಾಬೆರಿ ಮತ್ತು ಕ್ಯೂಕುಂಬರ್ಸು ಮತ್ತು ಅವೆಲ್ಲ ಸೆಟಪ್ ಮಾಡಿದ್ದೀವಿ, ಅವು ಬೆಳೆಸ್ತಾ ಇದ್ದೀವಿ. ಸೊ ಏನು PH ಅಲ್ಲಿ ಹೋಗ್ತಾ ಇದೆ, ಏನು EC ಹೋಗ್ತಾ ಇದೆ, ಎಷ್ಟು ಟೆಂಪ್ರೇಚರ್ ಮತ್ತು ಹ್ಯೂಮಿಡಿಟಿ ಇದೆ ಪಾಲಿಹೌಸ್ ಒಳಗಡೆ, ಯಾವಾಗ ಮಿಸ್ಟಿಂಗ್ ಆಗಬೇಕು, ಯಾವಾಗ ಫ್ಯಾನ್ಸ್ ಆನ್ ಮಾಡಬೇಕು, ಈ ಥರ ಎಲ್ಲ ಸ್ವಲ್ಪ ಸೆನ್ಸರ್ ಬೇಸ್ಡ್ ಫಾರ್ಮಿಂಗ್ ಸಿಸ್ಟಮ್ಸ್ ನಾವು ಅಳವಡಿಸ್ಕೊಂಡಿದ್ದೇವೆ. ಬಟ್ ಏನಾಗುತ್ತೆ ಅಂತ ಆಲ್ ಆಫ್ ಇಟ್ ಕಮ್ಸ್ ವಿತ್ ದ ಕಾಸ್ಟ್. ಎಲ್ಲ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ತುಂಬ ಜಾಸ್ತಿ ಆಗಿದೆ ಇದೆಲ್ಲ ಮಾಡುವಾಗ. ಸೊ ಮಾರುಕಟ್ಟೆ ನಿಮಗೆ ಅದರದ್ದು ಬೆಲೆ ಕೊಡ್ತಾ ಇದೆಯಾ ಅಂತ ಇಸ್ ವಾಟ್ ವಿ ಹ್ಯಾವ್ ಟು ಥಿಂಕ್. ಈ ನಾನು ಸ್ಪಿನಚ್ ಅಂದರೆ ಪಾಲಕ್ ಬೆಳೆಸ್ತಾ ಇದ್ದೀನಿ, ಪಾಲಕು ಮಾಡ್ತಾಯಿದ್ದೀವಿ, ಲೆಟೂಸ್ ಮಾಡ್ತಾಯಿದ್ವಿ. ಬಟ್ ನಾವು ಬೆಳೆಸೋ ಪಾಲಕು ತುಂಬ ಉತ್ತಮ. ಅಂದರೆ ಅದರಲ್ಲಿ ವೇಸ್ಟೇಜೇ ಇಲ್ಲ. ಅದರಿಂದ ಕಟ್ ಮಾಡಿ ತೆಗೆದ್ರೆ ಅದು ಇಡೀ ತಿನ್ಬೋದು, ಹಾಗೆ ತಿನ್ಬೋದು. ಬಟ್ ಈಗ ಮಾರ್ಕೆಟಿಗೆ ಹೋಗುವಾಗ ರೋಡ್ ಸೈಡಲ್ಲಿ ಒಬ್ಬರು ಪಾಲಕ್ ಕಟ್ಟು ಮಾರ್ತಾ ಇರ್ತಾರೆ, 5 ರೂಪಾಯಿ ಕಟ್ಟು ಅಂತ ಮಾರ್ತಾರೆ. ನಮ್ಮ ಪಾಲಕ್ಕಿಗೂ ಅವರಿಗೂ ಅದೇ ಡಿಫ್ರೆನ್ಸ್ ಏನಿಲ್ಲ ಇಲ್ವಾ? ಸೊ ನಾವು ಕೊಡುವಾಗ ಒಂದು 20 ರೂಪಾಯಿ ಕೊಡುವಾಗ ಜನ ಅದನ್ನು ತೆಗೋತಾರಾ, ಇಲ್ಲ 5 ರೂಪಾಯಿಗೆ ಹೋಗ್ತಾರಾ? ಸಿ, ದಿಸ್ ಇಸ್ ದ ಪ್ರಾಬ್ಲಮ್ ನಾವು ವಿ ಆರ್ ಫೇಸಿಂಗ್. ಕಸ್ಟಮರ್ ಅಥವಾ ಫಾರ್ಮರ್ ಆ್ಯಂಡ್ ಕಸ್ಟಮರ್ ಪಕ್ಕ ರಿಲೇಷನ್ಶಿಪ್ ಅಂತ ಹೋದಾಗ ದಿಸ್ ಇಸ್ ವಾಟ್ ವಿ ಫೇಸ್. ಬೆಳೆಸೋದು ತುಂಬ ಸುಲಭ, ಬಟ್ ಅದನ್ನು ಹೇಗೆ ಮಾರೋದು ಅಂತ ಹೇಳೋದು ತುಂಬ ಕಷ್ಟ. ಪ್ರಾಡಕ್ಟ್ ಚೆನ್ನಾಗಿದೆ, ಬಟ್ ಅದಕ್ಕೆ ಮಾರುಕಟ್ಟೆಯಲ್ಲಿ ಆ ಅಪ್ರಿಸಿಯೇಷನ್ನು ಬೆಲೆ ಸಿಗಲ್ಲ. ಸೊ ಸ್ವಲ್ಪ ಚೇಂಜಸ್ ಮಾಡ್ತಾ ಒಂದು ಹಂತಕ್ಕೆ ಬಂದಿದ್ದೇವೆ. ಈಗ ಸ್ಟ್ರಾಬೆರಿ ಬೆಳೆಸ್ತೀವಿ. ಸ್ಟ್ರಾಬೆರಿ ಬೆಳೆಸುವಾಗ ತುಂಬ ಸ್ಟ್ರಾಬೆರಿ ಆಗಿದೆ, ಆದರೆ ಅದಕ್ಕೆ ಶೆಲ್ಫ್ ಲೈಫ್ ತುಂಬ ಕಮ್ಮಿ. ಒಂದು 3 ದಿವಸ ಒಳಗೆ ನಾವು ಮಾರಿ ಆಗಬೇಕು. ಆ 3 ದಿವಸ ಒಳಗೆ ಮಾರೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನಾನೇನು ಮಾಡಲಿ, ಬಿಸಾಕ್ಲಾ? ಇಲ್ಲ. ಸೊ ನಾವು ಅದನ್ನು ಜಾಮ್ ಮಾಡ್ತೀವಿ, ಅದನ್ನು ಫ್ರೀಸ್ ಮಾಡ್ತೀವಿ. ಸೊ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಒಂದು ಪ್ರಾಡಕ್ಟ್ ಬೆಳೆಸುವಾಗ ಮತ್ತು ಅದಕ್ಕೆ ಎಂಡ್ ಟು ಎಂಡ್ ಯೂಸೇಜ್ನ ಯೋಚನೆ ಮಾಡಿಯೇ ಮಾಡಬೇಕು. ಅಂದರೆ ಡಿಮಾಂಡ್ ಸಪ್ಲೈ ಅಂತ ಹೇಳುವಂಥ ಒಂದು ಕಾನ್ಸೆಪ್ಟನ್ನ ಎಲ್ಲರೂ ರೈತರು ಅಳವಡಿಸ್ಕೊಳ್ಳೇಬೇಕು. ಏನು ಬೆಳೆಸಿದ್ರು ಸಹ, ನೀವು ಏನು ಜಮೀನಿದೆಯೋ, ಏನು ಮಾಡ್ತೀರೋ, ಏನು ಸ್ಟೆಪ್ಸ್ ತೊಗೋತೀರೋ, ಹೈಡ್ರೋಫೋನಿಕ್ಸ್ ಮಾಡ್ತೀರಾ, ಇಲ್ಲ ರೆಗ್ಯುಲರ್ ಫಾರ್ಮಿಂಗ್ ಮಾಡ್ತೀರಾ, ಇಲ್ಲ ಡ್ರಿಪ್ ಇರಿಗೇಷನ್ ಹಾಕಿ ಮಾಡ್ತೀರಾ, ಡಿಮಾಂಡ್ ಸಪ್ಲೈ ಹೇಳುವಂತಹ ಒಂದು ಕಾನ್ಸೆಪ್ಟನ್ನು ನೀವು ತಿಳ್ಕೊಂಡು ಮಾರ್ಕೆಟಿಗೆ ಏನು ಬೇಕು ಅದನ್ನು ಉಲ್ಟಾ ನಾನು ಬೆಳೆಸ್ಬೋದಾ ಅಂತ ನೋಡಿಕೊಂಡು ಮತ್ತೆ ನೀವು ಬೆಳೆಸೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಇಸ್ ವಾಟ್ ವಿ ಥಿಂಕ್. ಸೊ ಟೆಕ್ನಾಲಜೀಸ್ ತುಂಬ ಇದ್ದಾವೆ. ಹೈಡ್ರೋಪೋನಿಕ್ಸ್ ಇಸ್ ವಾಟ್ ನಾವು ಮಾಡ್ತಾ ಇರೋದು. ಅದಕ್ಕೆ ಸರಿಯಾಗಿ ಮೀನು ಸಹ ಮಾಡ್ತಾಯಿದ್ವಿ. ಮೀನು ಮಾಡಿದ್ಮೇಲೆ ಮೀನು ಮಾರುವಾಗ ಏನು ಮಾಡ್ತೀವಿ, ಫ್ರೆಶ್ ಫಿಶ್ ಅಂತ ಮಾರ್ತೀವಿ. ಪ್ರಾಸೆಸಿಂಗಲ್ಲಿ ಬೋನ್ಲೆಸ್ ಮಾಡ್ತೀವಿ, ಅದನ್ನು ಫ್ರೀಸ್ ಮಾಡಿ 6 ತಿಂಗಳವರೆಗೆ ಮಾರುವಂಥ ಕೆಪಾಸಿಟಿ ನಮಗಿದೆ. ಪ್ರಾಡಕ್ಟ್ ಮಾಡ್ತೀವಿ, ಅಂದರೆ ಫಿಶ್ ಟಿಕ್ಕಾ, ಕಟ್ಲೆಟು, ಫಿಂಗರ್ಸು, ಅವು ಇವು ತಳ್ಕೊಂಡು ಒಂದು ವ್ಯಾಲ್ಯೂ ಎಡಿಷನ್ ಮಾಡಿ ಹಾಕ್ತೀವಿ. ಆಗ ನಮಗೆ ಅದೇ ಮೀನಿಗೆ 3-4 ಥರದಲ್ಲಿ ಮಾರುವಂತಹ ಪ್ರಾಸೆಸನ್ನು ಮಾಡಿಕೊಂಡು ಬೇರೆ ಬೇರೆ ಥರದಲ್ಲಿ ಮಾರೋಕ್ಕೆ ಎಕ್ಸ್ಪ್ಲೋರ್ ಮಾಡ್ತೀವಿ. ಮತ್ತು ಇವರು ನವೀನ್ ಅವ್ರು ಹೇಳಿದಾಗೆ ಅಗ್ರಿ ಟೂರಿಸಮ್ ಸಹ ನಾವು ಇದು ಮಾಡ್ತಾಯಿದ್ವಿ. ನಮ್ಮಲ್ಲಿ ಫಾರ್ಮ್ ಟೂರ್ಸ್ ಇದ್ದಾವೆ. ಸೊ ಆಲ್ ದಿಸ್ ಆ್ಯಡ್ಸ್ ಟು ನಮ್ಮ ಫಾರ್ಮ್ ಟೋಟಲ್ ಇನ್ಕಮ್ ಅಂತ. ಫಾರ್ಮ್ ಟೋಟಲ್ ಇನ್ಕಮಿಗೆ ಇವೆಲ್ಲ ಆ್ಯಡ್ ಆಗುತ್ತೆ. ದಿಸ್ ಇಸ್ ಹೌ ವಿ ಆರ್ ಗ್ರೋಯಿಂಗ್. ಸಿಂಪಲ್ ಪೈಪ್ಸು ಹೈಡ್ರೋಪಾನಿಕ್ಸಲ್ಲಿ ಅಂತ ಹೇಳಿದರೆ ಈ ಥರ ಪೈಪ್ಗಳಿದ್ದಾವೆ, ಅಥವಾ ಈ ಥರ ಟ್ಯಾಂಕ್ ಇದ್ದಾವೆ. ಟ್ಯಾಂಕ್ ಮೇಲೆ ಒಂದು ಸ್ಟೈರೋಫೋಮ್ ಶೀಟ್ ಇರ್ತದೆ, ಅದ್ರ ಮೇಲೆ ಗಿಡ ಇದ್ದಾವೆ. ಆ ಗಿಡಕ್ಕೆ ಬುಡ ಜಸ್ಟ್ ಬೇರು ನೀರಲ್ಲಿರ್ತದೆ, ನೀರು ವಿಲ್ ಕೀಪ್ ಫ್ಲೋಯಿಂಗ್ ಆ್ಯಂಡ್ ದ ಪ್ಲಾಂಟ್ ವಿಲ್ ಗ್ರೋ ಅಷ್ಟೇ. ಈ ಪಾಲಿ ಹೌಸ್ ಕೆಳಗಡೆ ಇಂಟೆನ್ಸಿವ್ ಆಗಿ ಮಾಡ್ತಾಯಿದ್ದೀವಿ. ಅಂದರೆ ಮಲ್ಟಿಲೇಯರ್, ಮೇಲೆ ಗಿಡ, ಕೆಳಗೆ ಗಿಡ, ಸೈಡ್ ಗಿಡ, ಈ ಕಡೆ ಗಿಡ, ಎಲ್ಲ ನೋಡಿದ್ರು ಗಿಡನೇ. ನಡೆಯೋಕ್ಕೆ ಒಬ್ಬನಿಗೆ ಜಾಗ, ಅವ್ನು ಮೇ ಬಿ ಒಂದು ಮಧ್ಯೆ ಏನಾದರೂ ಸ್ಪ್ರೇ ಮಾಡೋಕ್ಕೆ ಒಂದು ಏನಾದರೂ ನ್ಯೂಟ್ರಿಷನ್ನೋ ಇಲ್ಲ ಫಂಗಿಸೈಡೋ ಅಂಥದ್ದೆಲ್ಲ ಹೊಡಿಬೇಕು ಅಂತ ಹೇಳಿದ್ರೆ ಒಂದು ಜಾಗ. ಈ ಥರ ಈ ಪೈಪಲ್ಲಿ ಪ್ಲಾಂಟ್ ಇಟ್ಬಿಟ್ಟು ನಾವು ಮಾಡ್ತಿದ್ವಿ. ದಿಸ್ ಇಸ್ ವಿತೌಟ್ ಸಾಯಿಲ್ ಅಲ್ಲ ಮೇಡಮ್, ಎವ್ರಿಥಿಂಗ್ ಇಸ್ ವಿತೌಟ್ ಸಾಯಿಲ್. ಸಮ್ ಆಫ್ ದೆಮ್ ಹ್ಯಾವ್ ಕೋಕೋಪೀಟ್, ಸ್ವಲ್ಪಕ್ಕೆ ಜಲ್ಲಿ ಕಲ್ಲು ಯೂಸ್ ಮಾಡಿಬಿಟ್ಟೆ ಮಾಡ್ತೀವಿ. ಎಲ್ಲದಕ್ಕೂ ಸಾಯಿಲ್ ಬೇಕು ಅಂತಲೇ ಇಲ್ಲ, ಬಟ್ ಎಲ್ಲದಕ್ಕೂ ನ್ಯೂಟ್ರಿಯೆಂಟ್ ವಾಟರ್ ಹೋಗ್ತಾ ಇದೆ. ಅಂದರೆ ಈ ಪೈಪಲ್ಲಿ ಈಗ
ನ್ಯೂಟ್ರಿಯೆಂಟ್ ವಾಟರ್ ಹೋಗ್ತಾ ಇದೆ. ನ್ಯೂಟ್ರಿಯೆಂಟ್ ವಾಟರ್ ಅಂತ ಹೇಳಿದರೆ ಏನು, ಒಂದು ಸಂಪ್ ಇದೆ, ಅದರಲ್ಲಿ ನಾವು ನೈಟ್ರೋಜನ್ನು ಎಲ್ಲ ಪೋಷಕಾಂಶ, ನಮಗೊಂದು ರೆಸಿಪಿ ಇದೆ, ಅದನ್ನು ಮಿಕ್ಸ್ ಮಾಡಿ ಅದಕ್ಕೆ ಸರಿಯಾಗಿರುವಂತಹ ನ್ಯೂಟ್ರಿಷನ್ ಚೆಕ್ ಮಾಡಿ ECPH ಅಂತೆಲ್ಲ ಚೆಕ್ ಮಾಡಿ ಆ ನ್ಯೂಟ್ರಿಯೆಂಟ್ನ ಇದನ್ನು ಟೈಮರ್ ಬೇಸಿಸಲ್ಲಿ ನಾವು ನಡೆಸ್ಕೊಂಡು ಹೋಗ್ತೇವೆ. ಎಷ್ಟು ನೀರು ಬೇಕಾಗುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಅದರ ಪ್ರಕಾರ ನಾವು ಇಟ್ಸ್ ಪ್ರಿಸಿಷನ್ ಫಾರ್ಮಿಂಗ್ ಅಂತ ಹೇಳ್ತೀವಿ ಇದಕ್ಕೆಲ್ಲ. ಸೊ ದಿ ಎಕ್ಸ್ಪೆನ್ಸಿವ್ ಪಾರ್ಟ್ ಇಸ್ ಅ ಸಿಸ್ಟಮ್. ನೀವೀಗ ಸುಮ್ಮನೆ ನೆಲದಲ್ಲಿ ಮಾಡೋಕ್ಕಾಗಲ್ಲ. ಸೊ ಯು ಹ್ಯಾವ್ ಟು ಬಿಲ್ಡ್ ದಟ್ ಸಿಸ್ಟಮ್. PVC ಪೈಪ್ಗಳು ಬೇಕಾಗುತ್ತೆ ಅಥವಾ ಟ್ಯಾಂಕ್ಸ್ ಸೆಟಪ್ ಮಾಡಬೇಕಾಗುತ್ತೆ. ಸೊ ದಟ್ ಈಸ್ ಕ್ಯಾಪಿಟಲ್ ಇಂಟೆನ್ಸಿವ್. ಸೊ ಬಟ್ ಯು ಆರ್ ಸ್ಟಿಲ್ ಸೆಲ್ಲಿಂಗ್ ಅದೇ ಪಾಲಕ್ಕೆ ಮಾರೋದು, ಅದೇ ಬೇಸಿಲೇ ಮಾರೋದು. ಸೊ ನೀವು ಜಮೀನಲ್ಲಿ ಮಾಡಿದರೆ ನಿಮಗೆ 5 ರೂಪಾಯಿಗೆ ಒಂದು ಕಟ್ಟು ಬಂದುಬಿಡ್ತದೆ. ಬಟ್ ಇದರಲ್ಲಿ ಬಳಸುವಾಗ 20 ರೂಪಾಯಿ ಆಗುತ್ತೆ ನಮಗೊಂದು ಕಟ್ಟು. ಆ ಎಪ್ರಿಸಿಯೇಷನ್ ನಿಮ್ಮ ಕಸ್ಟಮರ್ ಕೊಡ್ತಾರಾ? ದಟ್ ಈಸ್ ಸಮಥಿಂಗ್ ಯು ಹ್ಯಾವ್ ಟು ಚೆಕ್. ಸರಿಯಾಗಿ ಮಾರುಕಟ್ಟೆ ಮೇಲೆ ಫೋಕಸ್ ಮಾಡಿ ಅಂಥ ಕಸ್ಟಮರ್ಗಳಿಗೆ ಬೇಕಾದಂಥ ಡಿಮಾಂಡ್ ಕೇಳಿ ಮತ್ತೆ ನೀವು ಏನು ಬಳಸಬೇಕು. ನಮಗೀಗ 21,000 ಗಿಡ ಅಷ್ಟು ಬೆಳೆಸುವಂಥ ಕೆಪಾಸಿಟಿ ಇದೆ. ಅಂದರೆ ಒಂದು ಯೂನಿಟಲ್ಲಿ ಎಷ್ಟು ಪ್ರಿಸೈಸ್ ಅಂತ ಹೇಳಿದರೆ ಇಷ್ಟು ಗಿಡ ಮಾಡ್ಬೋದು ನಾನು, ಅಷ್ಟಕ್ಕೆ ಇಷ್ಟು ನ್ಯೂಟ್ರಿಷನ್ ಬೇಕು, ಇಷ್ಟು ಟೈಮಲ್ಲಿ ಇಷ್ಟು ಬರುತ್ತೆ, ಇಷ್ಟಲ್ಲಿ ಹಾರ್ವೆಸ್ಟ್ ಆಗುತ್ತೆ, 21 ದಿವಸಕ್ಕೆ ನಾನು ಇದನ್ನು ಕೊಡ್ತೀನಿ ನಿಮಗೆ, 22ನೇ ದಿವಸಕ್ಕೆ ಇಷ್ಟು ಬರುತ್ತೆ. ಆ ಥರ ನೀವು ಯು ಕ್ಯಾನ್ ಟೈಮ್ ಯುವರ್ ಫಾರ್ಮಿಂಗ್. ನೀವು ಸುಮ್ಮನೆ ಬೆಳೆಸಿ ಒಂದೇ ಸಲ ಕಟಾವು ಮಾಡಬೇಕು ಅಂತಲ್ಲ. ಈಗ ನಮ್ಮ ಪಾಲಿಯೋಸಲ್ಲೇ ಈಗ 4 ಭಾಗ ಇದ್ದಾವೆ. ಈ ಪೈಪ್ ಸಿಸ್ಟಮಲ್ಲಿ ಒಂದು ದಿವಸ ಬೀಜ ಹಾಕಿದರೆ ಇದಕ್ಕೆ ಇನ್ನೊಂದು ವಾರದಲ್ಲಿ ಬೀಜ ಹಾಕ್ತೀವಿ, ಇದಕ್ಕೆ ಇನ್ನೊಂದು ವಾರದಲ್ಲಿ ಬೀಜ ಹಾಕ್ತೀವಿ, ಇದಕ್ಕೆ ಇನ್ನೊಂದು ವಾರ. ಸೊ ಒಂದು ಅಂತ ಅದನ್ನೇ ನೀವು ಓಪನ್ ಫೀಲ್ಡಲ್ಲಿ ಮಾಡೋದು ಕಷ್ಟ, ಗದ್ದೆಲೆಲ್ಲ ಮಾಡೋದು ಅಂತ ಹೇಳಿದರೆ ಇಟ್ ಇಸ್ ವೆರಿ ಡಿಫಿಕಲ್ಟ್. ಸೊ ದಿಸ್ ಅಕ್ವಾಪಾನಿಕ್ಸ್ ಅಥವಾ ಹೈಡ್ರೋಪಾನಿಕ್ಸ್ ಗೆಟ್ಸ್ ಯು ಟು ದಟ್ ಪೊಸಿಷನ್ ವೇರ್ ಯು ಕ್ಯಾನ್ ನೀವು ಅದನ್ನು ಸಿಸ್ಟಮ್ಯಾಟಿಕ್ ಆಗಿ ಪ್ರಿಸೈಸ್ ಆಗಿ ಮಾಡ್ಬೋದು. ಯಾವ ಪ್ಲಾಂಟು ಯಾವಾಗ ಹಾರ್ವೆಸ್ಟ್ ಆಗಬೇಕು ಆಗ ಹಾರ್ವೆಸ್ಟ್ ಆಗಬೇಕು. ಸೊ ಅದಾಗಬೇಕು ಅಂತ ಹೇಳಿದ್ರೆ ನನಗೆ ಫಸ್ಟು ಡಿಮಾಂಡ್ ಬೆಳೆಸಿರ್ಬೇಕು ನಾನು. ಯು ಹ್ಯಾವ್ ಟು ಫಸ್ಟ್ ವರ್ಕ್ ಆನ್ ದ ಮಾರ್ಕೆಟಲ್ಲಿ ಏನು ಬೇಕು ಅಥವಾ ಕಸ್ಟಮರಿಗೆ ಏನು ಬೇಕು, ಆ ಕಸ್ಟಮರ್ದು ಟ್ರಸ್ಟ್ ಯು ಹ್ಯಾವ್ ಟು ಬಿಲ್ಡ್ ಟು ಗಿವ್ ಎಮ್ ಕ್ವಾಲಿಟೀಸ್ ಸಪ್ಲೈಸ್ ಇದು ಪ್ರಾಡಕ್ಟು. ಸೊ ಈ ಹೈಡ್ರೋಪಾನಿಕ್ಸ್ ಹೆಲ್ಪ್ಸ್ ಯು ಗೆಟ್ ಟು ದಟ್ ಸ್ಟೇಜ್. ಸೊ ನಾಗರಾಜ್ ಸರ್ ಅವ್ರು ಹೇಳಿದ್ರಲ್ಲ ಆಸ್ಟ್ರೇಲಿಯಾದಲ್ಲಿ ಅಷ್ಟು ಬೆಳೆಸ್ತಾರೆ. ಸೊ ದೀಸ್ ಆರ್ ಟೆಕ್ನಾಲಜೀಸ್ ದಟ್ ಆರ್ ಅವೈಲೇಬಲ್ ಆಲ್ರೆಡಿ. ಬಟ್ ನೀವು ಆ ಸಿಸ್ಟಮ್ನ ಹೇಗೆ ಇಂಪ್ಲಿಮೆಂಟ್ ಮಾಡ್ತೀರಿ ಹೇಳೋದನ್ನ ಚರ್ಚೆ ಮಾಡಿ, ಯೋಚನೆ ಮಾಡಿ, ನಿಮ್ಮ ಮಾರ್ಕೆಟಿಗೆ ಎಷ್ಟು ದೂರ ಇದ್ದೀರಿ ಅಂತ ಡಿಸೈಡ್ ಮಾಡಿ. ನೀವು ನಾನೀಗ ಕೊಡಗಿನಲ್ಲಿದ್ದವನು ಬೆಂಗಳೂರಿಗೆ ಮಾರಬೇಕು ಅಂತ ಹೇಳಿದ್ರೆ ನನಗೆ ತುಂಬ ಕಷ್ಟ. ಅಲ್ಲಿಂದ ಬೆಂಗಳೂರಿಗೆ ಕಳಿಸೋ ಅಂತ ಹೇಳಿದ್ರೆ ಲಾಜಿಸ್ಟಿಕ್ಸೇ ಜಾಸ್ತಿ, ಬಸ್ ಚಾರ್ಜು ಅವು ಇವು ಎಲ್ಲ ತುಂಬ ಜಾಸ್ತಿ. ಸೊ ಆ ಬೆಲೆ ಸಿಗುತ್ತಾ ನನಗೆ? ಪ್ಲಸ್ಸು ಬೆಂಗಳೂರಲ್ಲಿ ಕೂತೋ ಖದೀಮ 100 kg ಕಳಿಸಿದ್ರೆ 70 kg ಕಳಿಸಿ ಅಂತ ಹೇಳ್ಕೊಂಡು ಹೇಳ್ತಾನೆ. ನಾನು ಬೆಂಗಳೂರಿಗೆ ಹೋಗ್ಬಿಟ್ಟು ಅವನ ಜೊತೆ ಜಗಳ ಮಾಡ್ಬೋದಾ? ಆಗಲ್ಲ, ನಾಟ್ ವರ್ತ್. ಸೊ ಇಂಥವೆಲ್ಲ ಸ್ವಲ್ಪ ಯು ವಿಲ್ ಹ್ಯಾವ್ ಟು ರಿಯಲಿ ವರ್ಕ್, ಬಿಲ್ಡ್ ಸಿಸ್ಟಮ್ ಮೇಲೆ. ಸೊ ವಾಟ್ ಈಸ್ ಸ್ಟಾಪಿಂಗ್ ಅಸ್ ಇಂಥ ಸಿಸ್ಟಮಲ್ಲಿ? ನಾನೀಗ ಫಾರ್ಚುನೇಟ್ಲಿ ವಾಟ್ ಎವರ್ ಐ ಆಮ್ ಗ್ರೋಯಿಂಗ್ ನಾನು ಕೊಡಗಿನಲ್ಲೇ ಮಾರ್ತಾಯಿದ್ದೀನಿ. ಕೊಡಗಿಂದ ಒಂದು ಹೆಜ್ಜೆನೂ ಹೊರಗೆ ಆಗ್ತಾಯಿಲ್ಲ. ನಮ್ಮ ಮಾರ್ಕೆಟಿಂಗ್ ಚಾನಲ್ಸ್ ಏನಿದ್ದಾವೆ, ನಮ್ಮ ಮಾರ್ಕೆಟಿಂಗ್ ಎಕ್ಸ್ಪೆಂಡಿಚರ್ಸ್ ಏನಿದ್ದಾವೆ, ನಾವು ಖರ್ಚು ಮಾಡ್ತಾ ಇರುವಂಥ ಎಂಪ್ಲಾಯ್ ಮಾಡ್ತಾ ಇರುವಂಥ ಜನ ಯಾರಿದ್ದಾರೆ, ನಾವು ತೆಗೆದಿರುವಂಥ ವೆಹಿಕಲ್ಸ್ ಇದೆ, ಎಲ್ಲ ಕೊಡಗಿಗೆ ಮಾತ್ರ. ಅಗೇನ್ ಐ ಹ್ಯಾವ್ ಟು ಟ್ರೇಡರ್ ಜೊತೆ ಮಾತಾಡೋಕೆ ಸರ್ ನನಗೆ. ಅಲ್ಲಿ ಒಬ್ಬ ಮಿಡಲ್ ಮ್ಯಾನ್ ಬಂದಂಗೆ ಆಯಿತು. ಅವನು ಮಿಡಲ್ ಮ್ಯಾನ್ ಬಂದ ಅಂತ ಹೇಳಿದರೆ ಅಲ್ಲಿ ನಮಗೆ ಇಟ್ ಬಿಕಮ್ಸ್ ಪ್ರಾಫಿಟ್ ಶೇರಿಂಗ್ ಆಗಿಬಿಡುತ್ತೆ ಅಂತ. ಅಲ್ಲ, ವಾಲ್ಯೂಮ್ ಇದ್ದಾಗ ಅದು ಮಾಡಲೇಬೇಕು. ಬಟ್ ದೇರ್ ಆರ್ ಡಿಫ್ರೆಂಟ್ ಸಿಸ್ಟಮ್ ಸರ್. ಅದೇ ಹೇಳಿಲ್ಲ, B2B B2C ಅಂತ ಏನು ಹೇಳ್ತೀವೋ ಈ ಕಾನ್ಸೆಪ್ಟ್ಸೇ ಬರೋದಲ್ಲಿ. B2B ಅಂತ ಹೇಳಿದರೆ ಬಿಸ್ನೆಸ್ ಟು ಬಿಸ್ನೆಸ್, ನನ್ನ ಬಿಸ್ನೆಸ್ಸಿಂದ ಅವ್ರ ಬಿಸ್ನೆಸ್ಸಿಗೆ ಕೊಡೋದು ನಾನು. ಸೊ ಅದು ಒಂದು ಸ್ಟ್ರಕ್ಚರ್ ಇರಬೇಕು, ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರಬೇಕು, ಒಂದು ಪ್ರೈಸ್ ಡಿಸ್ಕಷನ್ ಆಗಿರಬೇಕು, ಇಷ್ಟು ಕ್ವಾಂಟಿಟಿ ಸಪ್ಲೈ ಮಾಡಬೇಕು, ಈ ಕ್ವಾಲಿಟಿ ಡಿಫೈನ್ ಆಗಿರಬೇಕು. ಕ್ವಾಂಟಿಟಿ, ಕ್ವಾಲಿಟಿ ಆ್ಯಂಡ್ ಫ್ರೀಕ್ವೆನ್ಸಿ ಮೂರನ್ನು ನಾವು ಫಿಕ್ಸ್ ಮಾಡಿರ್ಬೇಕು. ಅದರಲ್ಲಿ ಇಷ್ಟು ಪ್ರತಿ ವಾರಕ್ಕೆ 2 ಸಲಕ್ಕೆ ನಾನು ಇದು ಕೊಡ್ತೀನಿ ಅಂತ ಹೇಳಿದ ಮೇಲೆ ನಾನು ಕೊಡಲೇಬೇಕು. ಅದೇನು ಮಾಡೋಕ್ಕಾಗುತ್ತೋ ಇಂಥ ಸಿಸ್ಟಮ್ ವಿಲ್ ಹೆಲ್ಪ್ ಯು ಡೂ ದ್ಯಾಟ್ ಅಂತ. ಸೊ ಈ ಅಕ್ವಾಪಾನಿಕ್ಸ್ ಅಂತ ಬಂದಾಗ ಪುನಃ ಇಟ್ಸ್ ಅ ಕಾಂಬಿನೇಷನ್. ನಾನು ಆಗಲೇ ಹೇಳಿದಾಗೆ ಇಟ್ಸ್ ಆಲ್ಸೋ ಅ ಸಿಸ್ಟಮ್. ನಾನು ಜಸ್ಟ್ ಐ ಆಮ್ ಇಂಟ್ರೊಡ್ಯೂಸಿಂಗ್ ಯು ಅಷ್ಟೇ. ಇದರಲ್ಲಿ ನೀವು ಮಾಡಬೇಕು ಅಂತ ಏನಿಲ್ಲ, ಜಸ್ಟ್ ಒಂದು ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡೋಕ್ಕೆ ನಾನು ಐ ಆಮ್ ಜಸ್ಟ್ ಟಾಕಿಂಗ್ ಅಬೌಟ್ ದಿಸ್ ಅಷ್ಟೇ. ಸೊ ಅದಕ್ಕೆ ಪ್ರೊಟೆಕ್ಟೆಡ್ ಫಾರ್ಮಿಂಗ್ ಅಂತ ಏನು ಮಾಡ್ತೀವಲ್ಲ, ಪಾಲಿ ಹೌಸ್ ಒಳಗೆ ಮಾಡ್ತೀವಿ ಇದನ್ನು. ನಾವು ಓಪನ್ ಸಿಸ್ಟಮ್ಸಲ್ಲಿ ಮಾಡಲ್ಲ. ಇದು ಪ್ರೊಟೆಕ್ಟೆಡ್ ಫಾರ್ಮಿಂಗ್ ಮಾಡಿದರೆ ನಮಗೆ ಅಷ್ಟು ಕಮ್ಮಿ ಆಗುತ್ತೆ ಅಂತ ಅಷ್ಟೇ. ಬಟ್ ಇಲ್ಲ ಅಂತಿಲ್ಲ. ಬಟ್ ನಾವು ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅಂತ ಕಾನ್ಸೆಪ್ಟ್ ಅಳವಡಿಸ್ಕೊಂಡಿದ್ದೀವಿ. ಅಂದರೆ ನೀಮ್ ಹೊಡಿತೀವಿ, ಮಜ್ಜಿಗೆ ವಿತ್ ಸಲ್ಫರ್ ಹೊಡಿತೀವಿ, ಪೆಸ್ಟಿಗೆ ಬೇರೆ, ಆ ಥರ ವಿ ಡೂ ಅ ಫ್ಯೂ ಥಿಂಗ್ಸ್. ಮತ್ತು ಸ್ಟಿಕ್ಕಿ ಟ್ರ್ಯಾಪು, ಲೈಟ್ ಟ್ರ್ಯಾಪು ಅವೆಲ್ಲ ಸ್ವಲ್ಪ ಇಂಟಿಗ್ರೇಟೆಡ್ ಮಾಡ್ಕೊಂಡು ಇಟ್ಕೊಂಡಿದ್ದೇವೆ. ಪಾಲಿನೇಷನಿಗೆ ಜೇನು ಹುಳ ಒಳಗೆ ಇಟ್ಕೊಂಡಿದ್ದೇವೆ. ಸೊ ವಿ ಆರ್ ಡೂಯಿಂಗ್ ಮಲ್ಟಿಪಲ್ ಥಿಂಗ್ಸ್. ಸೊ ನನಗೆ ಐ ಹ್ಯಾವ್ ಅಬೌಟ್ 12 ಬಾಕ್ಸಸ್ ಇದರಲ್ಲಿ ಜೇನು ಪೆಟ್ಟಿಗೆ. ಸೊ ಈಗ ಹನಿ ಸಿಗುತ್ತೆ, ದಟ್ ಈಸ್ ಆಲ್ಸೋ ಎನ್ ಇನ್ಕಮ್. ಸೊ ವಾಟ್ ಎವರ್ ವಿ ಡೂ ಇನ್ಕಮ್ ಸೋರ್ಸ್ ನೋಡಿಕೊಂಡೆ ಅದನ್ನು ಅಡಾಪ್ಟ್ ಮಾಡೋದು ನಾವು.
ಇಟ್ ಹ್ಯಾಸ್ ಟು ಗಿವ್ ಅಸ್ ಸಮ್ ರಿಟರ್ನ್ಸ್ ಬ್ಯಾಕ್ ಅಂತ ಹೇಳಿ ಅಷ್ಟೇ. ಇದು ಅಕ್ವಾಪಾನಿಕ್ಸ್ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡೋದು ಈ ಥರ. ಮೀನು ಬೆಳೆಸ್ತೀವಿ, ಮೀನ್ದು ವೇಸ್ಟ್ ಬರೋದು ಮೈಕ್ರೋಬ್ಸ್ ಆ್ಯಂಡ್ ವರ್ಮ್ಸ್ ಬ್ರೇಕ್ ಡೌನ್ ಮಾಡ್ತವೆ. ಅಮೋನಿಯಾ ಅಂತ ಸಿಗುತ್ತೆ ಇದರಲ್ಲಿ. ಅಮೋನಿಯಾ ಹ್ಯಾಸ್ ಟು ಬಿ ಕನ್ವರ್ಟೆಡ್ ಟು ನೈಟ್ರೇಟ್ ಫಾರ್ಮು. ಆ ನೈಟ್ರೇಟ್ ಕನ್ವರ್ಷನ್ ಬಯೋಫಿಲ್ಟ್ರಲ್ಲಿ ಆದಮೇಲೆ ಅದನ್ನು ಗಿಡಕ್ಕೆ ಕೊಡ್ತೀವಿ. ಗಿಡ ನೈಟ್ರೇಟ್ ತೊಗೊಂಡು ನೀರನ್ನ ಪ್ಯೂರಿಫೈ ಮಾಡ್ತದೆ. ಆ ಪ್ಯೂರ್ ವಾಟರ್ನ ವಾಪಸ್ ಫಿಶ್ಶಿಗೆ ಕೊಡ್ತೀವಿ. ಸೊ ಇಟ್ಸ್ ಅ ರೀಸೈಕ್ಲೇಟರ್ ಸಿಸ್ಟಮ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ಎರಡು ಬೆಳೆಸೋಂಥ ಟೆಕ್ನಿಕ್ ಆಯಿತು. ಈಗ ಬೆಳೆಸಿದ ಮೇಲೆ ಏನು ಮಾಡೋದು, ಹೇಗೆ ಮಾರೋದು, ದಟ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ನಾವು ತುಂಬ ಎಲ್ಲ ಫಾರ್ಮರ್ಸು ಯೋಚನೆ ಮಾಡುವಂತಹ ವಿಷಯ ಇದು. ಅದರಲ್ಲಿ ನಾವು ಈಗ ವ್ಯಾಲ್ಯೂ ಎಡಿಷನ್ ಅಂತ ಮಾಡ್ತೀವಿ. ನಾನು ಹೇಳಿದ್ನಲ್ಲ, ಸ್ಟ್ರಾಬೆರಿ ಬೆಳೆಸಿದ್ವಿ, ಬಟ್ ಆ ಫ್ರೂಟ್ ಅಷ್ಟೇ ಹೋಗೋದು. ಅದಾದಮೇಲೆ ನಮಗೆ ದಿನಕ್ಕೆ 20 kg ಸಿಗ್ತಾಯಿದೆ. 20 kgಲಿ ಒಂದು 5 kg ಮಾರ್ಬೋದು ನಾನು ಬಿಟ್ಟರೆ, ಬಾಕಿ 15 kg ಐ ಹ್ಯಾವ್ ಟು ಡೂ ಅದರ್ ಥಿಂಗ್ಸ್. ಫ್ರೀಸ್ ಮಾಡ್ತೀವಿ, ಪೌಡರ್ ಮಾಡ್ತೀವಿ, ಕ್ಯಾಂಡಿ ಮಾಡ್ತಾಯಿದ್ವಿ, ಏನೆಲ್ಲೋ ಮಾಡ್ತಾಯಿದ್ವಿ. ನಮ್ಮ ಜಾಗ ಬಿಟ್ಟು ಎಲ್ಲ ಹೋಗ್ತಾಯಿದ್ವಿ ಇದರಲ್ಲಿ. ಬಟ್ ಇಟ್ ಆ್ಯಡ್ಸ್ ಶೆಲ್ಫ್ ಲೈಫ್. ಅಂದರೆ ನಿಮ್ಮ ಪ್ರಾಡಕ್ಟಿಗೆ ಒಂದು ವ್ಯಾಲ್ಯೂ ಆಯಿತು, ಮಾರಕ್ಕೆ ಒಂದು 3-4 ಥರದ ಪ್ರಾಡಕ್ಟ್ ಮಾರೋಕ್ಕಾಯಿತು ಪ್ರತಿ ಒಂದು ಫಾರ್ಮಿಂದಲೇ. ಪ್ಲಸ್ ನೀವು ಇಟ್ಕೊಳ್ಳೋಕ್ಕೆ ಟೈಮ್ ಜಾಸ್ತಿ ಸಿಕ್ಕಂಗಾಯಿತು ಅಂತ ಆಗುತ್ತೆ. ಸೊ ಏನು ಮಾಡಿದರೂ ಸಹ ಯು ಹ್ಯಾವ್ ಟು ಲುಕ್ ಎಟ್ ದಟ್ ವ್ಯಾಲ್ಯೂ ಎಡಿಷನ್. ವ್ಯಾಲ್ಯೂ ಎಡಿಷನ್ ಮಾಡಿದರೆ ನಿಮಗೆ ಅದಕ್ಕೆ ಜಾಸ್ತಿ ಬೆಲೆ ಸಿಗೋದು. ನೀವು ಹಾಲು ಉತ್ಪನ್ನ ಮಾಡ್ತಾಯಿದ್ದೀರಿ ಅಂತ ಹೇಳಿದರೆ ಬರೀ ಹಾಲು ಮಾರಿದರೆ ಏನು ಸಿಗುತ್ತೆ, ಅಷ್ಟೇ ಸಿಗೋದು. ಬಟ್ ಯು ಕ್ಯಾನ್ ಡೂ ಮಿಲ್ಕು, ಬಟರು, ಪನೀರ್, ಸೇಮ್ ಮಿಲ್ಕ್, ಬಟ್ ಅದರಲ್ಲಿ 4-5 ಪ್ರಾಡಕ್ಟ್ ತೆಗಿಬೋದಲ್ಲ ನೀವು. ಆ 4-5 ಪ್ರಾಡಕ್ಟ್ ತೆಗೆದ್ರೆ ನಿಮಗೆ ಆ ಲೀಟರ್ ಆಫ್ ಮಿಲ್ಕಿಗೆ ವ್ಯಾಲ್ಯೂ ಸಿಗೋದು. ಯಾಕೆ ಮಾಡಬೇಕು ಫಾರ್ಮರ್ಸ್ ಅಂತ ಹೇಳಿದರೆ ಇದೆ. ದಿಸ್ ಇಸ್ ವಾಟ್ ದ ಗೌರ್ಮೆಂಟ್ ಇಸ್ ಆಲ್ಸೋ ಟ್ರೈ ಟು ಪ್ರಮೋಟ್. ಅಂದರೆ PMFME ಅಂತ ಸ್ಕೀಮ್ ಇದ್ದಾವೆ, PMSSY ಅಂತ ಸ್ಕೀಮ್ ಇದೆ. ಸೊ ದೇರ್ ಆರ್ ಸೋ ಮೆನಿ ಸ್ಕೀಮ್ಸ್ ಜಸ್ಟ್ ಟು ಸ್ಟಾರ್ಟ್ ನಿಮ್ಮ ಈ ಜರ್ನಿಲಿ ಸ್ಟಾರ್ಟ್ ಮಾಡೋಕ್ಕೆ ಅಂತೇಳಿ ಗೌರ್ಮೆಂಟ್ ಹಸ್ ಗಿವನ್ ಅ ಲಾಟ್ ಆಫ್ ಸ್ಕೀಮ್ಸ್. ನಾವು ವಿ ಹ್ಯಾವ್ ಟೇಕನ್ ಅಪ್ ಫ್ಯೂ ಸ್ಕೀಮ್ಸ್. ಮೀನು ಸಾಕಣೆಗೆ PMSSY ಅಂತ ಹೇಳಿ ಒಂದು ಸ್ಕೀಮಲ್ಲಿ ನಾವು ಹಣ ಪಡ್ಕೊಂಡಿದ್ದೇವೆ. ಈ ಹಣ ಪಡ್ಕೊಂಡಿದ್ರಲ್ಲಿ ನನಗೆ ಲಾಭ ಅಂತ ಹೇಳಿದರೆ, ಈಗ 20 lakhs ಇಫ್ ಐ ಹ್ಯಾವ್ ಟು ಇನ್ವೆಸ್ಟ್, ಅದರಲ್ಲಿ 40% ನನಗೆ ಸಿಗ್ತಾಯಿದೆ. ನಮ್ಮ ಮಿಸ್ಸಸ್ ಹೆಸರಲ್ಲಿ, ವೈಫ್ ಹೆಸರಲ್ಲಿ ಮಾಡಿದರೆ 60% ಕೊಡ್ತಾರೆ. ಸೊ ಕಂಪ್ನಿಯೆಲ್ಲ ಅವ್ರ ಹೆಸರಲ್ಲಿದೆ, ಜಾಗ ಈಗ ಅವ್ರಿಗೆ ಆಗ್ಬಿಟ್ಟಿದೆ. ನನ್ನ ನಾಳೆ ಒದ್ದೋಡ್ಸಿದ್ರೆ ನನಗೇನಿಲ್ಲ. ಸೊ ಅವ್ರ ಹೆಸರಲ್ಲೆಲ್ಲ ನಡೀತಾ ಇದೆ. ಬಟ್ ಶಿ ಗೆಟ್ 60%. ಸೊ ಆ 60%ಅಲ್ಲಿ ಏನು ಅಡ್ವಾಂಟೇಜು, ನನ್ನ ಕ್ಯಾಪಿಟಲ್ ಇಸ್ ಸೇವ್ಡ್. ನನಗೆ ಬ್ಯಾಂಕಿಂದ ಏನು ಸಿಗ್ತಾ ಇದೆಯೋ ಕ್ಯಾಪಿಟಲು, ಅದರಲ್ಲಿ 11% ಏನು ಇಂಟ್ರೆಸ್ಟ್ ಕೊಡ್ತಾ ಇದ್ದೀವೋ, 7 ವರ್ಷಕ್ಕೆ ಈ 60% ಆ ಇಂಟ್ರೆಸ್ಟ್ ಪೋರ್ಷನ್ನ ಕವರ್ ಮಾಡ್ತದೆ. ಸೊ ನನಗೆ ಐ ಆಮ್ ಗೆಟಿಂಗ್ 20 lakhs at 0% ಇಂಟ್ರೆಸ್ಟ್. ಆ ಥರ ನೀವು ನೋಡ್ಕೋಬೇಕು. ನೀವು ಏನು ಬಂಡವಾಳ ಅಥವಾ ಕ್ಯಾಪಿಟಲ್ ತೊಗೋತಿರೋ, ದಿಸ್ ಸಬ್ಸಿಡಿ ನಿಮ್ಮನ್ನು 7 ವರ್ಷ 0 ಕ್ಯಾಪಿಟಲಲ್ಲಿ ಇಂಟ್ರೆಸ್ಟಲ್ಲಿ ನಿಮಗೆ ಪ್ರೊವಿಷನ್ ಕೊಡ್ತದೆ. PMFME ಸ್ಕೀಮ್ ಅಂತ ಏನು ತೊಗೊಂಡಿದ್ದೀವೋ, ದಟ್ ಈಸ್ ಅ ಫಾರ್ಮಲೈಸಿಂಗ್ ಆಫ್ ಮೈಕ್ರೋ ಎಂಟರ್ಪ್ರೈಸ್ ಸ್ಕೀಮ್ ಅಂತ. ಅದೇನಕ್ಕೆ ಮಾಡಿದ್ದಾರೆ ಗೌರ್ಮೆಂಟ್ ಅಂತ ಹೇಳಿದ್ರೆ, ನೀವು ಬೆಳೆಸ್ತಾ ಇರುವಂಥ ಪ್ರಾಡಕ್ಟ್ ಅಥವಾ ಏನು ಪ್ರಾಡಕ್ಟ್ ಇದೆಯೋ ಅದನ್ನು ವ್ಯಾಲ್ಯೂ ಆ್ಯಡ್ ಮಾಡಿ ಅಂತ ಹೇಳ್ತಾರೆ. ನಿಮ್ಮ ಫಾರ್ಮಲ್ಲೇ ಮಾಡಿ ಅಂತೇಳಿ. ಯಾಕೆ, ಆಗ ಪ್ರಾಡಕ್ಟ್ ವೇಸ್ಟೇಜ್ ಇಲ್ಲ. ಇಂಡಿಯಾದಲ್ಲಿ ಈಗ ಏನು ಬೆಳೆಸ್ತೀವೋ 40% ಆಫ್ ಇಟ್ ಗೋಸ್ ಆಸ್ ವೇಸ್ಟ್. ವೆಸ್ಟರ್ನ್ ಕಂಟ್ರೀಲಿ ಪ್ಲೇಟಲ್ಲಿ 40% ವೇಸ್ಟ್ ಆಗುತ್ತೆ. ನಮ್ಮಲ್ಲಿ ಪ್ಲೇಟ್ ಬರೋಕ್ಕಿಂತ ಮುಂಚೆನೇ 40% ವೇಸ್ಟ್ ಆಗುತ್ತೆ. ದಟ್ ಈಸ್ ಸಮಥಿಂಗ್ ನಾವು ಗೌರ್ಮೆಂಟ್ ವಾಂಟ್ಸ್ ಟು ಸೇವ್ ಆನ್, ವಾಂಟ್ಸ್ ಟು ಅವಾಯ್ಡ್. ಸೊ ನಾವೀಗ ಸ್ಟಾರ್ಟಿಂಗಲ್ಲಿ ಏನು ಮಾಡ್ತಾಯಿದ್ವಿ, ಮೀನು ಬೆಳೆಸ್ತಾಯಿದ್ವಿ. ಒಂದು ರಾತ್ರಿ ಕೊಡಗು ಇಸ್ ಫೇಮಸ್ ಫಾರ್ ಕರೆಂಟ್ ಇಲ್ಲ. ಕರೆಂಟ್ ರಾತ್ರಿ ಹೋಗ್ಬಿಡೋದು, ಮಳೆ ಬರುತ್ತೆ, ಏನೋ ಆಗುತ್ತೆ, ಮರ ಬಿದ್ದೋಗ್ತದೆ, ರಾತ್ರಿ ಕರೆಂಟ್ ಹೋಗ್ಬಿಡ್ತದೆ. ನಮ್ಮ ಬ್ಯಾಕಪ್ ಎಲ್ಲ ಅಷ್ಟೇ ಬೆಳೆಸ್ಕೊಂಡಿದ್ವಿ. ಅಷ್ಟು ಒಂದೊಂದು ಸಲ ಬ್ಯಾಕಪ್ಪು ಬಿಟ್ಟು ಹೋಗ್ತದೆ. ಸೊ ಬೆಳಿಗ್ಗೆ ಹೋಗಿ ನೋಡಿದರೆ ಮೀನೆಲ್ಲ ಆಲ್ಮೋಸ್ಟ್, ಅಂದರೆ ನಮ್ಮ ಇಂಟೆನ್ಸಿವ್ ಹೇಳಿದ್ನಲ್ಲ 30 ಮೀನು ಒಂದು ಸ್ಕ್ವೇರ್ ಫೀಟಿಗೆ. ಸೊ ಗಾಳಿ ಕೊಡಲಿಲ್ಲ ಅಂತ ಹೇಳಿದರೆ ಆ ಮೀನೆಲ್ಲ ಸಾಯಕ್ಕೆ ಸ್ಟಾರ್ಟ್ ಆಗುತ್ತೆ. ಮೊದಲು ದಯವಿಟ್ಟು ತೊಗೊಳ್ಳಿ ಅಂತ ಹೇಳ್ಕೊಂಡು ಫ್ರೀ ಕೊಟ್ಬಿಡ್ತಿದ್ವಿ. ಈಗ ವಿ ಆರ್ ಸ್ಕೀಮಲ್ಲಿ ಏನು ಮಾಡಿದ್ವಿ ಅಂತ ಹೇಳಿದ್ರೆ, ಪ್ರಾಸೆಸಿಂಗ್ ಯೂನಿಟ್ ಇದೆ, ಐಸ್ ಇದು ಫ್ರೀಝರ್ ಇದ್ದಾವೆ, ಐಸ್ ಬ್ಲಾಸ್ಟ್ ಫ್ರೀಝರ್ ಇದೆ, ಎಲ್ಲ ಇಟ್ಕೊಂಡಿದ್ದೀವಿ. ಸೊ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಇಮಿಡಿಯೇಟ್ ಹಾರ್ವೆಸ್ಟ್ ಮಾಡಿಬಿಟ್ಟು ಫ್ರೀಸ್ ಮಾಡಿಬಿಡ್ತೀವಿ. ಫ್ರೀಸ್ ಮಾಡಿದ ಮೇಲೆ ವಿ ಕ್ಯಾನ್ ಸೆಲ್ ಇಟ್. 6 ತಿಂಗಳವರೆಗೆ ನನಗೆ ಮಾರಕ್ಕೆ ತೊಂದರೆ ಇಲ್ಲ. ಅಟ್ಲೀಸ್ಟ್ ಐ ಆಮ್ ಸೇಫ್. ನನ್ನ ಪ್ರಾಡಕ್ಟ್ ವೇಸ್ಟ್ ಆಗ್ತಾಯಿಲ್ಲ ಅಂತ ಹೇಳಿದರೆ ಫ್ರೀ ಹೋಗೋದು. ಅಥವಾ ಆ ಲಾಸು ಯಾರು ಕೌಂಟರ್ ಮಾಡ್ತಾರೆ, ಹೂ ಕ್ಯಾನ್ ಗಿವ್ ಇಟ್ ಬ್ಯಾಕ್ ಟು ಯು? ತುಂಬ ಇಟ್ಸ್ ವೆರಿ ಡಿಫಿಕಲ್ಟ್. ಇಮಿಡಿಯೇಟ್ ಸೇಲ್ ಆಗಬೇಕು, ಸ್ಟ್ರೆಸ್ ಸೇಲ್ ಆಗುತ್ತೆ. ಅಲ್ಲಿ ಹೋಗಿ ಮಾರ್ಕೆಟ್ ಕೊಟ್ಟರೆ ಅವ್ನಿಗೆ 50 ರೂಪಾಯಿನೂ ಕೊಡೋಲ್ಲ ನಿಮಗೆ, ಆ ಥರ ಮಾಡ್ಬಿಡ್ತಾನೆ. ಸೊ ಇದನ್ನು ಪ್ರಾಸೆಸ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳಿದರೆ ನೀವು ಪ್ರಾಸೆಸಿಂಗ್ ಫಾರ್ಮರೇ ಇಟ್ಕೊಂಡ್ರೆ ನೀವು ಅದನ್ನು ನಿಮ್ಮ ಆ ಬೆಲೆ ನಿಮಗೆ ಸಿಕ್ಕಂಗೆ ಆಗುತ್ತೆ ಅಂತ. ದಟ್ ಇಸ್ ದ ಐಡಿಯಾ ಬಿಹೈಂಡ್ ದಟ್ PMFME ಸ್ಕೀಮ್. ಸೊ ಇದರಲ್ಲಿ ವ್ಯಾಲ್ಯೂ ಎಡಿಷನ್ ಅಂತ ಹೇಳಿದ್ರೆ ಫಿಶ್ ಪಿಕಲ್ ಮಾಡ್ತಾಯಿದ್ವಿ, ಫಿಶ್ ಪೌಡರ್ಸ್ ಮಾಡ್ತಾಯಿದ್ವಿ, ಸಾಸ್ ಮಾಡ್ತಾಯಿದ್ವಿ, ಫ್ರೀಸ್ ಆ್ಯಂಡ್ ಡಿಹೈಡ್ರೇಟೆಡ್ ಪ್ರಾಡಕ್ಟ್ಸ್ ಮಾಡ್ತಾಯಿದ್ವಿ, ಸ್ಟ್ರಾಬೆರಿ ಪೌಡರ್ ಮಾಡ್ತಾಯಿದ್ವಿ, ಸ್ಟ್ರಾಬೆರಿ ಕ್ಯಾಂಡೀಸ್ ಮಾಡ್ತಾಯಿದ್ವಿ,
ಅದನ್ನೆಲ್ಲ ಪ್ಯಾಕ್ ಮಾಡಿ ಒಂದು ಒಳ್ಳೆ ಬ್ರ್ಯಾಂಡ್ ಹಾಕಿ ಒಂದು ಒಳ್ಳೆ ಸ್ಟಿಕ್ಕರ್ ಕೊಟ್ಟು ಒಂದಕ್ಕೆ ಲೇಬಲ್ ಕೊಟ್ಟು ಅದಕ್ಕೆ ಬ್ರ್ಯಾಂಡ್ ಕೊಟ್ಟು ಅದನ್ನು ಮಾರ್ಕೆಟಿಂಗಿಗೆ ತುಂಬ ಹಣ ಕೊಟ್ಟು ಆ್ಯಡ್ ಹಾಕಪ್ಪ ಅಂತ ಹೇಳ್ಕೊಂಡು ಇನ್ಸ್ಟಾಗ್ರಾಮು ದಿಸ್ ಎಲ್ಲ ಹೊಡ್ಕೊಂಡು ವಿ ಆರ್ ಡೂಯಿಂಗ್ ಅ ಲಾಟ್ ಥಿಂಗ್ಸ್. ಮತ್ತು ಈ ಲೀಫ್ ಇಂಥ ಸೊಪ್ಪು ಏನು ಬಳಸ್ತೀವೋ ಅದನ್ನೆಲ್ಲ ನಾವು ಡಿಹೈಡ್ರೇಟ್ ಮಾಡ್ತೀವಿ, ಡ್ರೈ ಮಾಡ್ತೀವಿ, ಪ್ಯಾಕೇಜ್ ಮಾಡ್ತೀವಿ, ಲೇಬಲ್ ಮಾಡ್ತೀವಿ ಆ್ಯಂಡ್ ದೆನ್ ವಿ ಸೆಲ್. ಅದಕ್ಕೆ ಆಗ ವ್ಯಾಲ್ಯೂ ಸ್ವಲ್ಪ ಜಾಸ್ತಿ ಆದಂಗೆ ಆಗುತ್ತೆ ಅಂತ. ಹೈಯರ್ ಪ್ರಾಫಿಟು. ದಿಸ್ ಆರ್ ಆಲ್ ಸಮ್ ಎಕ್ಸಾಂಪಲ್ಸು. ಮತ್ತು ನಾವು ಈ ಲಾಸ್ಟ್ ಇಯರಿಂದ ನಾವು ಈಗ ಮೀನೇನು ಬೆಳೆಸ್ತೀವೋ ಅದನ್ನು ನಾವೇ ಕ್ಲೀನ್ ಮಾಡೋದು. ನಮ್ಮ ಟೀಮ್ ಇದೆ ಒಂದು ಮಾಡೋರು, ಪ್ರೊಫೆಷ್ನಲ್ ಸೆಟಪ್ ಫುಲ್ ಒಂದು ಚೈನ್ ಲಿಂಕ್ ಮಾಡಿದ್ದೀವಿ, ಒಬ್ಬೊಬ್ಬರು ಇದು ಮಾಡ್ತಾರೆ. ಸೊ ನಮಗೆ ತುಂಬ ವೇಸ್ಟ್ ಸಿಗುತ್ತೆ. ಆ ವೇಸ್ಟನ್ನು ಸುಮ್ಮನೆ ಈಗ ಮುಂಚೆ ಇದು ಮಾಡ್ತಾಯಿದ್ವಿ ಅಂತ ಗೊಬ್ಬರ ಗುಂಡಿಗೆ ಹಾಕ್ತಾಯಿದ್ವಿ. ಈಗ ನಾವು ಅದನ್ನು ಫರ್ಟಿಲೈಸರ್ ಅಂತ ಮಾಡ್ತಾಯಿದ್ದೀವಿ. ಸೊ ಆ್ಯಸ್ ಆಫ್ ನಾವು ಅಕ್ವಾವೆಂಚರ್ಸ್ ಇಸ್ ಅ ಝೀರೋ ವೇಸ್ಟ್ ಕಂಪನಿ. ಅಂದರೆ ಫ್ರಮ್ ಸೀಡ್ ಟು ಎಂಡ್ ಪ್ರಾಡಕ್ಟ್ ಸಹ ನಮ್ಮಲ್ಲೇ ಇದೆ ಎಲ್ಲ. ಎವ್ರಿಥಿಂಗ್ ಇಸ್ ಅವೈಲೇಬಲ್ ವಿತ್ ಅಸ್. ಇದನ್ನೇ ನಾವು ಪ್ಲಾಂಟ್ಸಿಗೂ ಯೂಸ್ ಮಾಡ್ತೀವಿ. ದಿಸ್ ಇಸ್ ದ ಲಿಕ್ವಿಡ್ ಫಿಶ್ ಫರ್ಟಿಲೈಸರ್ ಅಂತ ಮಾಡ್ತೀವಿ. ಏನೆಲ್ಲ ವೇಸ್ಟ್ ಸಿಗುತ್ತೋ ಅದನ್ನು ಹೈಡ್ರಲೈಸ್ ಮಾಡಿಬಿಟ್ಟು ಲಿಕ್ವಿಡ್ ಫಿಶ್ ಫರ್ಟಿಲೈಸರ್ ಅಂತ ಪ್ರಾಡಕ್ಟ್ ಮಾಡ್ತಾಯಿದ್ದೀವಿ. ಇದನ್ನು ನಾವೀಗ ಮಾರ್ಕೆಟಲ್ಲಿ ಹಾಕಿದ್ದೀವಿ, ನಾವೇ ಯೂಸ್ ಬಿಗ್ಗೆಸ್ಟ್ ಕನ್ಸ್ಯೂಮರ್ ನಾನೇ. ಯಾಕೆಂತೇಳಿದರೆ ನಮಗೆ ಅಷ್ಟು ಬೇಕಾಗುತ್ತೆ. ನಮ್ಮ ಇದೆಲ್ಲ ಬೆಳೆಸುವಾಗ ವಿ ಯೂಸ್ ಆಲ್ ದಿಸ್ ಇನ್ ಆ ಸ್ಪ್ರೇಸ್. ತೋಟದಲ್ಲಿ ಯೂಸ್ ಮಾಡ್ತೀವಿ, ಕಾಫಿಗೆ ಯೂಸ್ ಮಾಡ್ತೀನಿ, ಪೆಪ್ಪರಿಗೆ ಯೂಸ್ ಮಾಡ್ತೀನಿ, ಸ್ಟ್ರಾಬೆರಿಗೆ ಯೂಸ್ ಮಾಡ್ತೀವಿ, ಫೋಲಿಯಾ ಸ್ಪ್ರೇ ಅಂತ ಯೂಸ್ ಮಾಡ್ತೀವಿ. ದಿಸ್ ಇಸ್ ಹೈಲಿ ಬೆನಿಫಿಷಿಯಲ್, ಎಕ್ಸ್ಟ್ರೀಮ್ಲಿ ರಿಚ್ ನ್ಯೂಟ್ರಿಯೆಂಟ್. ಇದು ಒನ್ ಆಫ್ ದ ಬೆಸ್ಟ್ ನ್ಯೂಟ್ರಿಯೆಂಟ್ಸ್ ಪ್ರೊಫೈಲ್ ಇರುವಂತಹ ಒಂದು ಪ್ರಾಡಕ್ಟ್ ಇದು. ಸೊ ಲೀಟರಿಗೆ 400 rupees, 400 rupees, 5 ml per ಲೀಟರ್ ಬೇಕಾಗಿದೆ. ನೀವು ಜಾಸ್ತಿ ತೊಗೊಂಡ್ರೆ ಅದು 300 ರೂಪಾಯಿಗೆ ಸಿಗುತ್ತೆ. ಸೇಮ್ ಪ್ರಾಡಕ್ಟ್ ಆನ್ಲೈನ್ ನೀವು ನೋಡೋಕೆ ಹೋದರೆ 1000 ರೂಪಾಯಿ ಇದೆ, 1000 rupees ಇದೆ. ಸೊ ಲಾಟ್ ಆಫ್ ದೊಡ್ಡ ಫಾರ್ಮರ್ಸ್ ಏನು ಮಾಡ್ತಾರೆ, ಈ ಬಟರ್ಫ್ರೂಟ್ ನರ್ಸರಿ ಅಥವಾ ನರ್ಸರೀಸ್, ಪೆಪ್ಪರ್ ನರ್ಸರಿ, ಅವರೆಲ್ಲ ನಮ್ಮ ಹತ್ರ ಈಗ ಇದನ್ನು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಾನು ಮೀನು ಬೆಳೆಸೋದು ಇದು ಮಾಡೋಕ್ಕ ಅಂತ ನನಗೆ ಐಮ್ ಥಿಂಕಿಂಗ್ ಈಗ ಮಾರೋದಕ್ಕಿಂತ ಜಾಸ್ತಿ ಇದನ್ನೇ ಮಾಡಿಸ್ಬಿಡೋದ ಅಂತ ಐಮ್ ಥಿಂಕಿಂಗ್. ತಲೆ, ಬಾಲ, ಕಿಪ್ಪೆ ಏನೆಲ್ಲ ಸಿಗುತ್ತೆ ಎಲ್ಲ. ಮೀಟ್ ಮಾತ್ರ ಮಾರ್ಕೆಟಿಗೆ ಹೋಗ್ತಾಯಿದೆ, ಮೂಳೆಯಿಂದ ಹಿಡಿದು ಎಲ್ಲ ಇದಕ್ಕೆ ಹೋಗ್ತಾಯಿದೆ. ಎಲ್ಲಿ ಬೇಕಾದರೆ ಕಳಿಸ್ತೀವಿ ನಾವು. ಇಟ್ ಈಸ್ ಅ ಲಿಕ್ವಿಡ್ ಹೈಡ್ರೋಲಿಸಿಸ್ ಪ್ರಾಸೆಸ್. ಆಸಿಡ್ ಹೈಡ್ರೋಲೈಸ್ ಮಾಡಿ ಯೂಸ್ ಮಾಡ್ತೀವಿ. ವಿ ಆ್ಯಡ್ ಅ ಫ್ಯೂ ಅಡಿಟಿವ್ಸ್. ಅದೇನು ಪೋಷಕಾಂಶ ಎಕ್ಸ್ಟ್ರೀಮ್ಲಿ ರಿಚ್ ಇನ್ ಕ್ಯಾಲ್ಶಿಯಮ್ ಬಿಕಾಸ್ ಬೋನ್ಸ್ ಎಲ್ಲ ಇದೆ. ವೆರಿ ಗುಡ್ ಇನ್ ನೈಟ್ರೋಜನ್, ವೆರಿ ಗುಡ್ ಇನ್ ಅಮಿನೋ ಆ್ಯಸಿಡ್ಸ್. ಅಮಿನೋ ಆ್ಯಸಿಡ್ ಇಸ್ ಅ ಬೇಸಿಕ್ ಪ್ರೊಫೈಲ್ ಫಾರ್ ಎನಿ ಪ್ಲಾಂಟ್ ಡೆವಲಪ್ಮೆಂಟಿಗೆ. ನೀವು ಅಮಿನೋ ಆ್ಯಸಿಡ್ ಡೈರೆಕ್ಟ್ ಈಗ ನೀವು ಏನು ನ್ಯೂಟ್ರಿಯೆಂಟ್ ಕೊಡ್ತೀರೋ, ಪ್ಲಾಂಟ್ ಹ್ಯಾಸ್ ಟು ಕನ್ವರ್ಟ್ ದಟ್ ಇಟ್ ಟು ಅಮಿನೋ ಆ್ಯಸಿಡ್. ಅಮಿನೋ ಆ್ಯಸಿಡ್ ಇಸ್ ದ ಬಿಲ್ಡಿಂಗ್ ಬ್ಲಾಕ್ ಫಾರ್ ದ ಪ್ಲಾಂಟ್. ಮತ್ತೆ ಬೆಳೆಯೋದು. ಇದು ನೀವು ಡೈರೆಕ್ಟು ಫಾಸ್ಟ್ ಫುಡ್ ಕೊಟ್ಟಂಗೆ ಅದಕ್ಕೆ ಅದು ಇಮಿಡಿಯೇಟಾಗಿ ತೊಗೋತದೆ, ಬೆಳವಣಿಗೆ ಬೇಗ ಆಗುತ್ತೆ. ಸೊ ನರ್ಸರಿ ಏರಿಯಾಸಲ್ಲಿ ತುಂಬ ತುಂಬ ರಿಸಲ್ಟ್ ಕಾಣುತ್ತೆ. ದೊಡ್ಡ ಗಿಡಗಳಲ್ಲಿ ಆಗುತ್ತೆ, ಬಟ್ ನಿಮಗೆ ಹಂಗೆ ಕಾಣಲ್ಲ ಅಂತಷ್ಟೇ. ಯು ಡೋಂಟ್ ಸಿ ದಟ್ ರಿಸಲ್ಟ್. ಬಟ್ ನರ್ಸರಿಯಲ್ಲಿ ಚಕ್ ಅಂತ ಬಂದುಬಿಡ್ತದೆ ಬೇಗ. ಸೊ ನರ್ಸರಿಯವರು ಅಪ್ರಿಷಿಯೇಟೆಡ್ ಕ್ವೈಟ್ ಅ ಲಾಟ್. ಅಷ್ಟೇ. ಒಂದು ಬ್ಯಾರಲಿಗೆ 1 ಲೀಟ್ರ್ ಬೇಕು ಅಂತ ಹೇಳ್ತಾರೆ. 200 ಲೀಟ್ರಿಗೆ 1 ಲೀಟ್ರ್. 1 ಲೀಟ್ರಿಗೆ 400 ರೂಪಾಯಿ ಸರ್. 400 ರೂಪಾಯಿ, 400 rupees a ಲೀಟರ್. ನಾವೇನು ಅಡ್ವೈಸ್ ಮಾಡೋ ಅಂತ ಹೇಳಿದ್ರೆ, ನೀವು ರೆಗ್ಯುಲರ್ ನ್ಯೂಟ್ರಿಯೆಂಟ್ ಕೊಡುವಾಗ ಇದನ್ನು ಹಾಕ್ಕೊಳ್ಳಿ. ಯಾಕೆ ಅಂತ ಹೇಳಿದರೆ ದಿಸ್ ವಿಲ್ ಹೆಲ್ಪ್ ಆ ಪ್ಲಾಂಟ್. ಅದನ್ನು ನೀವೇನು ಕೊಡ್ತೀರೋ ಅದನ್ನು ತಗೊಳ್ಳೋಕ್ಕೆ ಇದು ಹೆಲ್ಪ್ ಮಾಡ್ತದೆ ಅಂತ ಬೇಗ. ನೀವೇನಾದರೂ ಟ್ರೈಕೋಡರ್ಮಾ ಅಥವಾ ಸೂಡೋಮೊನಾಸು ಅಥವಾ ಅಂಥವೆಲ್ಲ ಹಾಕೋಕ್ಕೆ ಹೋದರೆ ಇದ್ರ ಜೊತೆ ಹಾಕಿದರೆ ಅದು ಬೇಗ ಬೆಳೀತದೆ ಅಂತ. ಇಟ್ ಈಸ್ ಫುಡ್ ಫಾರ್ ದ್ಯಾಟ್. ಆಕ್ಸೆಸ್ ಇಸ್ ಮಚ್ ಬೆಟರ್. ಆಸ್ ಆಫ್ ನಾವು ಯಾಕೆ ಶೆಲ್ಫಲ್ಲಿಲ್ಲ ಅಂತ ಹೇಳಿದರೆ, ಈ ಪ್ರಾಡಕ್ಟು ಇನ್ನೂ ಸರ್ಟಿಫಿಕೇಷನಿಗೆ ಇದಾಗಿಲ್ಲ, ಡಿಫೈನ್ ಆಗಿಲ್ಲ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಈ ಪ್ರಾಡಕ್ಟ್ ಬಗ್ಗೆ ಇದೇ ಇಲ್ಲ, ಪ್ರಾವಿಷನೇ ಇಲ್ಲ. ಸೊ ನಾವು ಅವ್ರನ್ನ ಕೇಳಿ ನಮಗೊಂದು ಸರ್ಟಿಫಿಕೇಟ್ ಅಥವಾ ಲೈಸೆನ್ಸ್ ಕೊಡಿ ಅಂತ ಹೇಳಿದರೆ ಅವ್ರ ಹತ್ರ ದೇ ಹ್ಯಾವ್ ಟು ಕ್ರಿಯೇಟ್ ಇಟ್. ಅಲ್ಲಿ ದೊಡ್ಡ ಪ್ರಾಸೆಸ್ ಅದು. ಅದಕ್ಕೆ ನಾವು ಬೇಡ, ಅದಕ್ಕೆ ಸುಮ್ಮನೆ ಆಗ್ಬಿಟ್ವಿ. ಕೇಳಿ ನಾನು ಬಸ್ಸಲ್ಲಿ ಹಾಕಿ ಕಳಿಸ್ಬಿಡ್ತೀನಿ, ಯಾರಿಗೆ ಹೇಳ್ಬಿಡಿ ಅಷ್ಟೇ. ನಾಟ್ CFDRA ಸರ್, ಇಟ್ ಈಸ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್. ಬಿಕಾಸ್ ತುಂಬ ಮಾರ್ಕೆಟಲ್ಲಿ XYZ ಅಂತ ಸಿಕ್ಕಾಪಟ್ಟೆ ಪ್ರಾಡಕ್ಟ್ ಇದ್ದಾವೆ. ದಟ್ಸ್ ವೈ ದ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಸ್ ವೆರಿ ಸ್ಟ್ರಿಕ್ಟ್ ಸೇಯಿಂಗ್, ನೀವು ಮಾರುವಂತಹ ಅಗ್ರಿಕಲ್ಚರ್ ಫಾರ್ಮರಿಗೆ ಏನು ಮಾರ್ತಿರೋ ಒಳ್ಳೆ ಪ್ರಾಡಕ್ಟ್ ಮಾರಿ ಅಂತ ಹೇಳ್ಕೊಂಡು ಇರೋ ಉದ್ದೇಶದಲ್ಲಿ ಅವ್ರು ಲೈಸೆನ್ಸ್ ಮಾಡಿರೋದು. ಬಟ್ ಅವರೀಗ ಸೀವೀಡ್ ಲಿಕ್ವಿಡು ಮತ್ತು ಜೀವಾಮೃತ ಅವೆಲ್ಲ ಇದು ಕೆಲವೊಂದು ನಂಬರ್ ಇದೆ ಅದಕ್ಕೆ. ಬಟ್ ಫಿಶ್ ಫರ್ಟಿಲೈಸರಿಗೆ ಇನ್ನೂ ಅವ್ರ ಹತ್ರ ಸರಿ ಇಲ್ಲ, ಸರ್ಟಿಫೈ ಆಗಿಲ್ಲ. ದೇ ಹ್ಯಾವ್ ನೋ ಕ್ಯಾಟಗರಿ ಅದರಲ್ಲಿ. ಅದು ಮಾಡಬೇಕು ಅಂತ ಹೇಳಿದ್ರೆ ಇಟ್ಸ್ ಬಿಗ್ ಪ್ರಾಸೆಸ್. ಅವ್ರು ಬಟ್ ವಿ ಇನಿಷಿಯೇಟೆಡ್ ದಟ್ ಸ್ಟೆಪ್ ಅಟ್ ಲೀಸ್ಟ್ ವಿತ್ ದಿ ಗೌರ್ಮೆಂಟ್. ಹೇಳಿದ್ದೀವಿ ಈ ಥರ ಒಂದು ಪ್ರಾಡಕ್ಟ್ ಇದೆ, ಏನಾದರೂ ಮಾಡಿಕೊಡಿ ಅಂತೇಳಿ. ಸೊ ಅವರು ಆ ಪ್ರಾಸೆಸ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಇಟ್ ಟೇಕ್ ಸಮ್ ಟೈಮ್. ಇದು ಇಷ್ಟೇ. ದಿಸ್ ಇಸ್ ಮೈ ನಂಬರ್ 9731 784873 9731 784873 9731 784873.
ಶ್ರೀನರಸೀಪುರ ತಾಲೂಕು ಸೋಸ್ಟ್ರೆ ಎಸ್ ಮಾದೇವ್ ಶೆಟ್ಟರು ಮಾಡುವ ನಮಸ್ಕಾರಗಳು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನನ್ನ 2 ಪ್ರಶ್ನೆ ಇದೆ ಗುರುಗಳೇ. ಜಲಕೃಷಿಯಲ್ಲಿ ರೋಗ ರುಜಿನಗಳು ಬರ್ತದ ಅಂತ ಒಂದು ಪ್ರಶ್ನೆ. 2ನೇ ಪ್ರಶ್ನೆ, ಇದರಲ್ಲಿ ಲಾಭ ನಷ್ಟ ಯಾವ ರೀತಿ ಕಾಣ್ತಾ ಇದ್ದಾರೆ ಅಂತ 2ನೇ ಪ್ರಶ್ನೆ ಗುರುಗಳೇ. ಜಲಕೃಷಿಲಿ ರೋಗ ಇಲ್ಲ ಅಂತಿಲ್ಲ, ಬಟ್ ಈ ಬೇರಿನ ಮುಖಾಂತರ ಬರುವಂತಹ ರೋಗ ಫ್ಯುಸೇರಿಯಮ್ಮು ಮತ್ತು ಬೇರೆ ಫಂಗಸ್ಸು ಅವು ತುಂಬ ಅವಾಯ್ಡ್ ಆಗುತ್ತೆ. ಮತ್ತು ಸಿಸ್ಟಮ್ಮು ನಿಮ್ಮ ಹತೋಟಿಲಿ ಇರ್ತದೆ, ಅಂದರೆ ಕಂಟ್ರೋಲಲ್ಲಿ ಇರ್ತದೆ. ಸೊ ನೀವು ಅದನ್ನು ಕ್ಲೀನ್ ಮಾಡ್ಕೋಬೋದು. ಏನಾದರೂ ಪ್ರಾಬ್ಲಮ್ ಕಂಡ್ರೆ ಅದನ್ನು ಐಸೋಲೇಟ್ ಮಾಡ್ಕೋಬೋದು. ಆ ಥರ ಅದನ್ನು ಸ್ವಲ್ಪ ಸಿಸ್ಟಮ್ ಕ್ಲೀನ್ ಮಾಡೋದು ಸುಲಭ. ಈ ಜಮೀನಲ್ಲಿ ಬಂದಾಗ ಅದಕ್ಕೆ ಫಂಗಸ್ ಬಂದರೆ ಅದನ್ನು ನೀವು ಒಂದು ಸ್ವಲ್ಪ ಬಿಟ್ಟು ಮದ್ದಾಕಿ ಸ್ವಲ್ಪ ಬಿಟ್ಟೆಲ್ಲ ಮಾಡಬೇಕಾಗತ್ತೆ, ಅಥವಾ ಅದನ್ನು ಕೆಡಿಸೋದು ಬಹಳ ಕಷ್ಟ. ಸೊ ರೋಗ ಕಂಟ್ರೋಲ್ ಮಾಡೋದು ಭಾಳ ಸುಲಭ ಒಂದು. ಇನ್ನೊಂದು, ಮಾರುಕಟ್ಟೆ ಹೇಳಿದಾಗೆ ಡಿಮ್ಯಾಂಡ್ ಸಪ್ಲೈ ಅಂತ ಇದೆ ಸರ್. ಸೊ ನೀವು ಅದನ್ನು ಫಸ್ಟು ಡಿಮ್ಯಾಂಡ್ ಬಗ್ಗೆ ಮಾತಾಡಿಕೊಂಡು ಒಂದು ಕಾಂಟ್ರಾಕ್ಟ್ ತಗೊಂಡು B2B B2C ಅಥವಾ ನಿಮ್ಮ ಪಕ್ಕದಲ್ಲಿ ಯಾರು ಕೆಫೆ ಅಥವಾ ಸಣ್ಣ ಹೋಟೆಲ್ಗಳು ಅಥವಾ ಸಣ್ಣ ಅಂಗಡಿಗಳು ಅಲ್ಲೆಲ್ಲಾದ್ರೂ ಡಿಸ್ಪ್ಲೇ ಮಾಡುವಂತಹ ಒಂದು ಕೆಪಾಸಿಟಿ ಅಂಥವು ಇದ್ಮೇಲೆ ಅಥವಾ ಮಾಡಿ ಅಥವಾ ನೀವೇ ಮಾಡಿ ಅದನ್ನು ಈ ಥರ ಕೃಷಿಲಿ ಬೆಳೆಸ್ಬೋದು ಅಂತ ಹೇಳ್ಬೋದು. ಈ ಜಲಕೃಷಿಲಿ ಬೆಳೆಸುವಂತಹ ಪ್ರಾಡಕ್ಟು ಒಂದು ವಾಟರ್ ಕಂಟೆಂಟ್ ಸ್ವಲ್ಪ ಜಾಸ್ತಿ ಇರ್ತದೆ. ಸೊ ಶೆಲ್ಫ್ ಲೈಫ್ ಜಾಸ್ತಿ ಇದೆ, ಬೇಗ ಬೆಳೀತದೆ, ಸ್ವಲ್ಪ ಕ್ವಾಲಿಟಿ ನ್ಯೂಟ್ರಿಷನ್ ಕ್ವಾಲಿಟಿ ಇಸ್ ಅ ಲಿಟಲ್ ಬೆಟರ್ ಅಂತ ನಮ್ಮ ಅನಿಸಿಕೆ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಚಂದ್ರಶೇಖರ್ ಅಂತ, ದೂರ ಗ್ರಾಮ. ನನ್ನ ಪ್ರಶ್ನೆ ಅಯ್ಯಪ್ಪನವ್ರಿಗೆ, ತಮ್ಮ ಟೆಕ್ನಾಲಜಿಲಿ ಅಕ್ವಾಪಾನಿಕ್ಸಲ್ಲಿ ಎರೆಹುಳು ತ್ಯಾಜ್ಯ ಎರೆಹುಳು ಆಗಿತ್ತು, ಅದರ ಲೈಫ್ ಸೈಕಲ್ ಮುಗಿದ ನಂತರ ಆ ವೇಸ್ಟನ್ನು ಡ್ರೈವ್ ಮಾಡಿ ಅದನ್ನು ಫಿಶ್ ಫೀಡಾಗಿ ಉಪಯೋಗಿಸ್ತಿದ್ದಾರೆ. ಸೊ ಅದನ್ನು ತಾವು ಅದನ್ನು ಉಪಯೋಗಿಸ್ಕೊಡೋಕ್ಕೆ ನನ್ನ ಒಂದು ಸಲಹೆ. ತಮ್ಮಲ್ಲಿ ಉಪಯೋಗ ಮಾಡ್ಬೋದು ಅಕ್ವಾಪಾನಿಕ್ಸಲ್ಲಿ. ಸೊ ಫಿಶ್ ಫೀಡ್ ಇಸ್ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ. ಅದು ನೆಟ್ಟಿಗೆ ಹಾಕಿ ಇದು ಮಾಡೋಕ್ಕಾಗಲ್ಲ. ಮೇ ಬಿ ಫಾರ್ ಮರಲ್ಸ್ ಅಥವಾ ಕ್ಯಾಟ್ ಫಿಶ್ಗೆ ಉಪಯೋಗ ಆಗುತ್ತೋ, ಪಂಗಾಸಿಗೆ ಕುಟಿ ಉಪಯೋಗ ಆಗ್ಬೋದು. ಬಟ್ ಬಾಕಿ ಎಲ್ಲದಕ್ಕೂ ಆ್ಯಕ್ಚುಲ್ ಫಿಶ್ ಫೀಡ್ ಇಸ್ ಅ ಹ್ಯೂಜ್ ಟೆಕ್ನಾಲಜಿ. ಅದನ್ನು ಬರೀ ಎರೆಹುಳು ಕೊಟ್ಟರೆ ಬೆಳೆಸ್ಬೋದು ಅಂತ ಹೇಳಿ ಅಷ್ಟು ಚೆನ್ನಾಗಿ ಆಗಲ್ಲ. ಬಟ್ ಫಿಶ್ ಫೀಡ್ ಯೂಸ್ ಮಾಡಿದರೆ ಇಟ್ಸ್ ಅನ್ ಎನ್ಕ್ಯಾಪ್ಸುಲೇಟೆಡ್ ಫೀಡ್. ಅದರಲ್ಲಿ ಪ್ರೋಟೀನ್ ಇದೆ, ಇಷ್ಟು ಪರ್ಸೆಂಟೇಜ್ ಪ್ರೋಟೀನ್ ಸಿಗುತ್ತೆ, ಇಷ್ಟು ಪರ್ಸೆಂಟೇಜ್ ಫ್ಯಾಟ್ ಇದೆ, ಶೆಲ್ಫ್ ಲೈಫ್ ಇದೆ, ವಿಟಮಿನ್ಸ್ ಇದೆ, ಮಿನರಲ್ಸ್ ಇದೆ, ಆ್ಯಂಟಿಬಯೋಟಿಕ್ಸ್ ಬೇಸ್ಡ್ ಇದಿದ್ದಾವೆ. ಸೊ ಅದಕ್ಕೋಸ್ಕರ ನಾವು ವಿ ಯೂಸ್ ಫಿಶ್ ಫೀಡ್. ಪ್ಲಸ್ ಫಿಶ್ ಫೀಡ್ ಈಸ್ ಅ ಸೋರ್ಸ್ ಆಫ್ ನ್ಯೂಟ್ರಿಯೆಂಟ್ ಫಾರ್ ಪ್ಲಾಂಟ್ಸ್ ಅಂತ ಹೇಳ್ಕೊಂಡು ನಾವು ಯೂಸ್ ಮಾಡ್ತೀವಿ ಸರ್. ಥ್ಯಾಂಕ್ ಯು. ಫೆಬ್ರವರಿ 16ರಂದು ರೇಡಿಯೋ ಕಿಸಾನ್ ದಿನದ ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿ ಕೇಂದ್ರದ ವತಿಯಿಂದ ಆಯೋಜಿಸಲಾಗಿದ್ದ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಬಳಕೆ ಹಾಗೂ ಕೃಷಿ ನವೋದ್ಯಮಗಳನ್ನು ಕುರಿತ ಕಾರ್ಯಾಗಾರದಲ್ಲಿ ಮೀನು ಸಾಕಾಣಿಕೆ, ಮೌಲ್ಯವರ್ಧನೆ ಮತ್ತು ಮಾರಾಟದಲ್ಲಿ ಕೃಷಿ ನವೋದ್ಯಮಗಳ ಪಾತ್ರವನ್ನು ಕುರಿತು ವಿರಾಜಪೇಟೆ ತಾಲೂಕು ಗುಯ್ಯಾ ಗ್ರಾಮದ ಆಕ್ವಾ ವೆಂಚರ್ಸ್ನ ವ್ಯವಸ್ಥಾಪಕ ನಿರ್ದೇಶಕರಾದ PI ಶ್ಯಾಮ್ ಅಯ್ಯಪ್ಪ ಅವರು ಮಾತನಾಡಿದರು. ನಂತರ ರೈತರೊಂದಿಗಿನ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇದರ ಆಯ್ದ ಭಾಗಗಳನ್ನು ಇದುವರೆಗೆ ಆಲಿಸಿದಿರಿ.